श्रीमद्वायु हनुमद्भीममध्वान्तर्गत रामकृष्ण वेद व्यासात्मक श्रीलक्ष्मी हयग्रीवाय नमः। हरि ओम्। करोतु मम कल्याणं हरिः हयमुखाविदः गुरुश्च मध्वनामामे वरदोऽस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे। मुकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। हरिः ओम्। पान्त्वस्मान् पुरुहूतवैरिबलवन्मातङ्गमाद्यर्गगा कुम्भोच्छात्रिविपाटनाधिकपटुप्रत्येकवज्राहिताः श्रीमत्कण्ठीरवास्य प्रततसुनखरादारितारातिदूर प्रध्वस्तध्वान्तशान्तप्रविततमनसा भावितानाकिवृन्दैः लक्ष्मीकान्तसमन्ततो विकलयन्नैवेशितुस्ते समम् पश्याम्युत्तमवस्तु दूरतरतोऽपास्तं रसो योष्टमः। यद्रोषोत्करदक्षनेत्रकुटिलप्रान्तोत्थिताग्निस्फुरत् खद्योतोपमविस्फुलिङ्गवसिता ब्रह्मेश शक्रोत्कराः। हरिः ओम्। श्रीमद्विष्णुङ्घ्रिनिष्ठातिगुणगुरुतमः श्रीमदानन्दतीर्थ त्रैलोक्याचार्यपादोज्ज्वलजलजलसत्पांसवोऽस्मान् पुनन्तु। वाचां यत्र प्रणेत्री त्रिभुवनमहिता शारदा शारदेन्दु ज्योत्स्ना भद्रस्मितश्रीधवलितककुभा प्रेमभारम्भभार। हरिः ओम्। ಮಧ್ವ ನವರಾತ್ರೋತ್ಸವದ ಈ ಒಂದು ಪವಿತ್ರವಾದ 9 ದಿವಸಗಳ ಉತ್ಸವದಲ್ಲಿ ಅವರ ಮೂಲ ರೂಪ ಮತ್ತು ಅವತಾರ ರೂಪಗಳನ್ನು ವರ್ಣನೆ ಮಾಡತಕ್ಕಂತಹ ಸರ್ವಮಾನ್ಯವಾಗಿರ್ತಕ್ಕಂತಹ ಎಲ್ಲ ಮಾಧ್ವರಿಗೂ ಕೂಡ ಮಾಂಗಲ್ಯದಂತೆ ಇರತಕ್ಕಂತಹ ಈ ವಾಯುಸ್ತುತಿಯನ್ನ, ಹರಿವಾಯುಸ್ತುತಿ ಅಥವಾ ವಾಯುಸ್ತುತಿಯನ್ನ ಯಥಾಮತಿ ಕಳೆದ 3 ದಿವಸಗಳಿಂದ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇನ್ನೆರಡು ಶ್ಲೋಕಗಳಲ್ಲಿ ವಾಯುದೇವರನ್ನ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ವಾಯುದೇವರ ಅನುಗ್ರಹ ಆದರೆ ಏನಾಗುತ್ತೆ ಅಂತ ನಾವು ನಿನ್ನೆ ನೋಡಿದ್ವಿ. ಯಾರು ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೋ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೋ ಅಂತನ್ ತಮಸ್ಸಲ್ಲಿ ಹೋಗ್ತಾರೆ, ಅವರು ಅಪಾರ ದುಃಖದಿಂದ ಕೂಡಿರ್ತಕ್ಕಂಥದ್ದು. ಯಾರು ವಾಯುದೇವರನ್ನ ಉದಾಸೀನ ಮಾಡುತ್ತಾರೆ ಅವರು ಇಲ್ಲೇ ಸಂಸಾರದಲ್ಲಿ ಉಳ್ಕೊಂಡ್ಬಿಡ್ತಾರೆ, ನಿತ್ಯ ಸಂಸಾರಿಗಳಾಗಿ ಇಲ್ಲೇ ದುಃಖ ಅನುಭವಿಸ್ತಾ ಇರಬೇಕು, ಸುಖ ದುಃಖ ಮಿಶ್ರಣ ಅಂತ. ಹಾಗಾಗಿ ವಾಯುದೇವರು ನಮಗೋಸ್ಕರ ಬಂದಿದ್ದಾರೆ ಸತ್ಯಲೋಕದಿಂದ. ಅಲ್ಲಿಂದ ಬಂದಿರತಕ್ಕಂತಹ ದೊಡ್ಡ ಮಹಿಮಾನ್ವಿತರನ್ನ ಸದುಪಯೋಗ ಪಡಿಸಿಕೊಂಡು ಅವರನ್ನು ಚೆನ್ನಾಗಿ ಆರಾಧನೆ ಮಾಡಿ ಅವರ ಒಲವನ್ನು, ಅವರ ಅನುಗ್ರಹವನ್ನು ಸಂಪಾದಿಸಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಹೊಂದಬೇಕು ಅಂತ ಪಂಡಿತಾಚಾರ್ಯರು ನಮಗೆಲ್ಲ ಆದೇಶವನ್ನು ಕೊಡ್ತಾ ಇದ್ದಾರೆ.
ಇಂತಹ ವಾಯುದೇವರ ಅನುಗ್ರಹ ಆಗಬೇಕಾದರೆ ನಮಗೆ, ಇಂತಹ ವಾಯುದೇವರ ಆಶೀರ್ವಾದ ಆಗಬೇಕಾದರೆ ನಮಗೆ ತಾರತಮ್ಯ ಜ್ಞಾನ ಅತ್ಯಂತ ಶ್ರೇಷ್ಠ, ಅತ್ಯಂತ ಅವಶ್ಯಕ. ತರತಮ ಭಾವದಿಂದ ಭಗವಂತನನ್ನ ಪೂಜೆ ಮಾಡಬೇಕು. ದೇವತೆಗಳನ್ನ ಪೂಜೆ ಮಾಡುವಾಗ ಹೆಂಗೆ ಮಾಡಬೇಕು ಅಂದ್ರೆ ಈ ತಾರತಮ್ಯ ಜ್ಞಾನ ಅನ್ನೋದು ವಾಯುದೇವರು ಅನುಗ್ರಹ ಮಾಡುತ್ತಾರಂತೆ. ಅವರಿಗೆ ಯಾರು ತಾರತಮ್ಯ ಜ್ಞಾನ ಉಳ್ಳವರೋ ಅವರಿಗೆ ವಾಯುದೇವರ ಅನುಗ್ರಹ. ಏನು ತಾರತಮ್ಯ ಜ್ಞಾನ ಅಂದ್ರೆ ಅವರವರ ಮಟ್ಟವನ್ನ ನೋಡಿಕೊಂಡು ಅವರಲ್ಲಿ ಭಕ್ತಿ ಮಾಡಬೇಕು ನಾವು. ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಇಂಥವರನ್ನ ತಂ ಅಸ್ಮದ್ಗುರು ವಾಯು ಸದಾ ಸ್ಫುಟಂ ಅವತಿ, ಇಂಥವರನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ವಾಯುದೇವರು ಸದಾ ಚೆನ್ನಾಗಿ ರಕ್ಷಣೆ ಮಾಡುತ್ತಾರೆ. ಸ್ಫುಟಂ ಅಂದರೆ ಖಚಿತವಾಗಿ ರಕ್ಷಣೆ ಮಾಡುತ್ತಾರೆ. ಯಾರು ತಾರತಮ್ಯ ಜ್ಞಾನ ಉಳ್ಳವರು, ತಾರತಮ್ಯ ಜ್ಞಾನ ಇಟ್ಟುಕೊಂಡು ಯಾರು ದೇವತೆಗಳಲ್ಲಿ ಭಗವಂತನಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತಿಯನ್ನ ಮಾಡುತ್ತಾರೋ ಅಂತಹ ಭಕ್ತಿ ಉಳ್ಳ ಜನರನ್ನ ನಮ್ಮ ಗುರುಗಳಾಗಿರತಕ್ಕಂತಹ ಅಸ್ಮದ್ಗುರು ತಂ ಸ್ಫುಟಂ ಸದಾ ಅವತಿ, ಯಾವಾಗಲೂ ರಕ್ಷಣೆ ಮಾಡ್ತಾರೆ, ಯಾವಾಗಲೂ ಅವರನ್ನ ಕಾಪಾಡುತ್ತಾರೆ. ಯಾವ ತರ ಭಕ್ತಿ ಮಾಡಬೇಕು? ವಿಷ್ಣೋ ಅತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಭಕ್ತಿಂ, ಅಲ್ಲಿ ಹೆಚ್ಚು ಭಕ್ತಿಯನ್ನ ನಾವು ಮಾಡಬೇಕು. ಯಾರಲ್ಲಿ? ಪರಮಾತ್ಮನಲ್ಲಿ. ಯಾಕೆ? ಅತ್ಯುತ್ತಮತ್ವ, ಅವನು ಸರ್ವೋತ್ತಮನಾಗಿರೋದ್ರಿಂದ, ಎಲ್ಲರಿಗಿಂತ ಉತ್ತಮನಾಗಿರೋದ್ರಿಂದ ಭಗವಂತನೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿ. ಗರಿಷ್ಠಾಂ ಭಕ್ತಿ, ಹೆಚ್ಚು ಭಕ್ತಿಯನ್ನ ಮಾಡಬೇಕು ಭಗವಂತನಲ್ಲಿ. ಸರ್ವೋತ್ತಮತ್ವೇನ ಭಕ್ತಿಯನ್ನ ಮಾಡಬೇಕು. ಯಾಕೆ ಅವನು ಸರ್ವೋತ್ತಮ ಆಗಿದ್ದಾನೆ, ಅತ್ಯುತ್ತಮ ಆಗಿದ್ದಾನೆ ಅಂದ್ರೆ ಅಖಿಲ ಗುಣಗಣೈಹಿ, ಭಗವಂತ ಎಲ್ಲ ಗುಣಗಳಿಂದ ಕೂಡಿದವನಾದ್ದರಿಂದ. ಅಖಿಲ ಗುಣಗಣೈಹಿ ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈಹಿ ಅತ್ಯುತ್ತಮತ್ವ, ಭಗವಂತನಿಗೆ ಉತ್ತಮತ್ವ ಬಂದಿರೋದು ಗುಣಪೂರ್ಣತ್ವ ದೋಷ ದೂರತ್ವದಿಂದ. ಹಾಗಾಗಿ ದೋಷ ದೂರನಾದ ಗುಣಪೂರ್ಣನಾದ ಭಗವಂತನಲ್ಲಿ, ಸರ್ವೋತ್ತಮನಾದ ಭಗವಂತನಲ್ಲಿ ಗರಿಷ್ಠಾಂ ಭಕ್ತಿ, ಹೆಚ್ಚು ಭಕ್ತಿಯನ್ನ ಮಾಡಬೇಕು. ಎಲ್ಲರಿಗಿಂತ ಹೆಚ್ಚು ಭಕ್ತಿ ಭಗವಂತನಲ್ಲಿ ಇರಬೇಕು. ಎಂತಹ ಭಗವಂತನು? ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ, ಶ್ರೀ ಅಂತ ಒಂದು ರೂಪ, ಧರ ಭೂದೇವಿ ಒಂದು ರೂಪ, ಭೂ ಅಂತ ಒಂದು ರೂಪ ಲಕ್ಷ್ಮೀದೇವಿದು. ಈ ಶ್ರೀಭೂ ರೂಪಗಳಿಂದ ಆಲಿಂಗಿತನಾಗಿರ್ತಕ್ಕಂಥವನು ಲಕ್ಷ್ಮೀದೇವಿಯನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿದ್ದಾನೆ ಭಗವಂತ. ಹೀಗೆ ಶ್ರೀಭೂ ರೂಪಗಳಿಂದ ಆಲಿಂಗಿತನಾಗಿರ್ತಕ್ಕಂತಹ ವಿಷ್ಣುವಿನಲ್ಲಿ ಸರ್ವೋತ್ತಮನಾದ ಸಕಲ ಗುಣ ಪರಿಪೂರ್ಣನಾದ ಭಗವಂತನಲ್ಲಿ ಅತ್ಯುತ್ತಮವಾದ ಗರಿಷ್ಠಾಂ ಭಕ್ತಿ ವಿದಗ್ಧ, ಅಲ್ಲಿಡಬೇಕು ನಾವು. ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನಲ್ಲಿ ಧ್ಯಾಧ್ಯಾಯನ್ ಚಿಂತನೆ ಮಾಡಬೇಕು. ಆಮೇಲೆ ಉಳಿದವರಲ್ಲಿ ಪರಿವಾರಾತ್ಮನ ಸೇವಕೇಶು ಯಹ ಸಂದತ್ತೆ, ಯಾರು ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಉಳಿದ ದೇವತೆಗಳಲ್ಲಿ ಪರಿವಾರತಯ ಜ್ಞೇಯ ಅಪಿಹೇಯ ಪ್ರಧಾನತಃ, ಹೇಯತ್ವ ಅವಚನಾಚ್ಛಾವೋ ಅಂತ ಒಂದು ಸೂತ್ರ ಇದೆ. ತಮೇವೈಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತಾಮ ತಸ್ಯೈಷ ಸೇತು ಅಂತ ಒಂದು ಮಂತ್ರ. ಅಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. ಭಗವಂತನಲ್ಲಿ ಸರ್ವೋತ್ತಮತ್ವೇನ ಹೆಚ್ಚು ಭಕ್ತಿ, ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಉಳಿದವರಲ್ಲಿ ಅವರ ಪರಿವಾರ ಸೇವಕರು ಎಂಬುದಾಗಿ ತಾರತಮ್ಯದಿಂದ ಭಕ್ತಿ. ಅವರು ಭಗವಂತನಿಗೆ ಎಷ್ಟೆಷ್ಟು ಹತ್ತಿರ ಇದ್ದಾರೆ ಅಷ್ಟಷ್ಟು ಭಕ್ತಿ ಮಾಡಬೇಕು.
ಎಲ್ಲರಿಗಿಂತ ಭಗವಂತನ ದೊಡ್ಡ ಸೇವಕಳು ಪರಿವಾರ ದೇವತೆಯಲ್ಲಿ ಲಕ್ಷ್ಮೀದೇವಿ. ಅವಳನ್ನ ಯಾವತ್ತೂ ಹೆಚ್ಚು ಭಕ್ತಿ ಮಾಡಬೇಕು. ಭಗವಂತನನ್ನ ಬಿಟ್ಟರೆ ಲಕ್ಷ್ಮೀದೇವಿಯಲ್ಲಿ ಹೆಚ್ಚು ಭಕ್ತಿ. ಅದು ಏನೋ ಪರಿವಾರತಯ, ಭಗವಂತನ ಸೇವಕಳು, ಭಗವಂತನ ಪರಿವಾರ ಅವಳು. ಶ್ರೀಯಪತ್ಯೇ ನಿತ್ಯ ಅಖಿಲ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪದ ಸಕಲಾವೃತನಸೇನವಗ ಶ್ರೀಯಪತ್ಯೇ. ಲಕ್ಷ್ಮೀದೇವಿಗೆ ಸ್ವಾಮಿಯಾದ ಅಂತ ಅದಕ್ಕೆ ಬಿಡಿಸಿ ಹೇಳಿರೋದು. ಅಂದರೆ ಭಗವಂತನಲ್ಲಿ ಹೆಚ್ಚು ಭಕ್ತಿಯನ್ನು ಮಾಡ್ರಿ, ಸರ್ವೋತ್ಕೃಷ್ಟ ಭಕ್ತಿಯನ್ನು ಮಾಡ್ರಿ. ತದನಂತರದಲ್ಲಿ ರಮಾದೇವಿಯಿಂದ ಪ್ರಾರಂಭ ಮಾಡಿಕೊಂಡು ವಿರಿಂಚ್ ಬ್ರಹ್ಮದೇವರು, ಶ್ವಸನ ಅಂದರೆ ವಾಯುದೇವರು, ವಿಹಗಪ ಅಂದರೆ ಗರುಡ ದೇವರು, ಅನಂತ ಅಂದರೆ ರುದ್ರದೇವರು, ಇಂದ್ರ ಅಂದರೆ ಇಂದ್ರದೇವರು. ಇವರೇ ಮೊದಲಾದ ದೇವತೆಗಳಲ್ಲಿ ಯಾವಂತ ಸೇವಕೇಶು, ಇವರೆಲ್ಲ ಭಗವಂತನ ಸೇವಕರು. ಪರಿವಾರಾತ್ಮನ ಭಕ್ತಿ ಮಾಡಬೇಕು. ಇವರೆಲ್ಲ ಭಗವಂತನ ಪರಿವಾರ, ಇವರೆಲ್ಲ ಭಗವಂತನ ಸೇವಕರು ಎಂಬುದಾಗಿ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೆ. ರುದ್ರದೇವರು ಅಂದರೆ ಬ್ರಹ್ಮದೇವರು, ವಾಯುದೇವರು, ಗರುಡದೇವರು, ಶೇಷದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದ ದಿಕ್ಪಾಲಕರೇ ಮೊದಲಾದ ಎಲ್ಲ ದೇವತೆಗಳು ಕೂಡ ಭಗವಂತನ ಸೇವಕರು ಎಂಬುದಾಗಿ ಅವರಲ್ಲೂ ಭಕ್ತಿ ಮಾಡಬೇಕು. ಸಂದತ್ತೆ ಯಾರು ಭಕ್ತಿಯನ್ನು ಮಾಡುತ್ತಾರೋ ಅವರನ್ನ ಏನು ಮಾಡ್ತಾರೆ ಇವರು? ಆಧ್ಯಾಯನ್ ಯಾರು ಚೆನ್ನಾಗಿ ಚಿಂತನೆ ಮಾಡ್ತಾರೋ, ಸಂದತ್ತೆ ಹೊಂದುತ್ತಾರೋ ಅಂತಹವರನ್ನ ಅಸ್ಮತ್ ಗುರು ವಾಯು ಸದಾ ಅವತಿ ಸ್ಫುಟಂ ಅವತಿ. ಖಂಡಿತ ವಾಯುದೇವರು ಅವರನ್ನು ರಕ್ಷಣೆ ಮಾಡುತ್ತಾರೆ. ಯಾವ ಕಾಲಕ್ಕೂ ಅವರ ಕೈ ಬಿಡೋದಿಲ್ಲ. ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕ. ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕಾದರೆ ನಮಗೆ ತಾರತಮ್ಯ ಜ್ಞಾನ ಅವಶ್ಯಕ. ಹಾಗಾಗಿ ಭಗವಂತನಲ್ಲಿ ತಾರತಮ್ಯದಿಂದ ಹೆಚ್ಚು ಭಕ್ತಿಯನ್ನು ಮಾಡಿ ಅವನು ಸರ್ವೋತ್ತಮನಾಗಿರುವುದರಿಂದ ಉಳಿದವರಲ್ಲಿ ಅವನ ಸೇವಕರು ಎಂಬುದಾಗಿ ಅವರವರ ಯೋಗ್ಯತಾನುಸಾರವಾಗಿ, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮವಾಯುಗಳು, ಗರುಡಶೇಷ ರುದ್ರ ಇಂದ್ರಾದಿಗಳು, ಆಮೇಲೆ ತತ್ವದೇವತೆಗಳು, ಆ ತಾರತಮ್ಯಕ್ಕನುಗುಣವಾಗಿ ಅವರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಮೇಲ್ನವರು ಇರೋರೆಲ್ಲ ನಮಗಿಂತ ಉತ್ತಮರೇ, ಆದರೆ ತಾರತಮ್ಯದಿಂದ ಉತ್ತಮರಾಗಿದ್ದಾರೆ. ಎಲ್ಲರೂ ಒಂದೇ ರೀತಿ ಉತ್ತಮರಲ್ಲ ಅಂತ ಈ ತಾರತಮ್ಯ ಜ್ಞಾನ ಅಂತಕ್ಕಂಥದ್ದು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಇಟ್ಟುಕೊಂಡಾಗ ವಾಯುದೇವರು ನಮಗೆ ಅನುಗ್ರಹ ಮಾಡುತ್ತಾರೆ. ಇನ್ನೇನು ಮಾಡ್ತಾರೆ ವಾಯುದೇವರು? ತ್ರಿವಿಧ ಜೀವರಾಶಿಗಳನ್ನೂ ಕೂಡ ಅವರವರ ಗತಿಯನ್ನು ಹೊಂದಿಸುವಂತಹ ಸಾಧನ ಮಾಡಿಸ್ತಾರಂತೆ ಅವ್ರ ಕೈಲಿ. ಯಾರು? ಈಗ ಸಾತ್ವಿಕರು, ಮುಕ್ತಿ ಯೋಗ್ಯರು, ಮನುಷ್ಯೋತ್ತಮರು, ತತ್ವಜ್ಞಾನ್ ಮುಕ್ತಿವಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯ ಆದತ್ಸೆ ಮಿಶ್ರಬುದ್ಧಿ ತ್ರಿದಿವ ನಿರಯವೂ ಗೋಚರಾನ್ ನಿತ್ಯಬದ್ಧಾಂ ತಾಮಿಶ್ರಾಂದಾದಿಕಾಕ್ಯೆ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾಜ್ಞಾ ವಿಷ್ಣೋರಾಜ್ಞಾವಿರಿಕ್ತಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮಃ. ವೇದಗಳೇ ಹೇಳುತ್ತಾ ಇದೆ ಈ ಮಾತನ್ನ. ಶ್ರುತಿಶತಂ ಇತಿಹಾಸಾದಿ ಚ ಆಕರ್ಣಯಾಮಃ. 100 ವೇದಗಳು, ಮಹಾಭಾರತ, ಇವುಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ವಿಷ್ಣೋರಾಜ್ಞಾಭಿಹಿ, ಭಗವಂತನ ಆಜ್ಞೆಯಿಂದ. ಹೇ ಗುರು, ಹೇ ಗುರುಗಳಾಗಿರ್ತಕ್ಕಂತಹ ಹೇ ವಾಯುದೇವರೇ, ನೀವು ಮಧ್ವರಾಯರೇ, ನೀವು ವಿಷ್ಣೋ ಆಜ್ಞಾಭಿಹಿ, ವಿಷ್ಣೋ ಭಗವಂತನ ಆಜ್ಞೆಯಿಂದ ನೀವೇನ್ ಮಾಡ್ತೀರಾ? ತತ್ವಜ್ಞಾನ್, ಯಾರು ಭಗವಂತನನ್ನ ಸರಿಯಾಗಿ ತಿಳ್ಕೊಂಡಿದ್ದಾರೋ, ಮುಕ್ತಿಭಾಜ, ಅವರನ್ನ ಮುಕ್ತಿಯೋಗ್ಯರನ್ನಾಗಿ ಮಾಡ್ತೀರಾ. ಅಂದರೆ ಅವರಿಗೆ ಆ ರೀತಿ ಉಪದೇಶ ಮಾಡಿ ಅವರಿಂದ ಸಾಧನೆಯನ್ನು ಮಾಡಿಸ್ತೀರಾ. ತ್ರಿವಿಧ ಜೀವರಾಶಿಗಳು ಕೂಡ ವಾಯುದೇವರೇ ಸಾಧನೆ ಮಾಡಿಸೋದು ಒಳಗಿದ್ದು. ಮುಕ್ತಿಯೋಗ್ಯ ಜೀವರಿದ್ದಾರಲ್ಲ ಸಜ್ಜನರು, ಅವರು ಮುಕ್ತಿಯೋಗ್ಯರಾದ್ದರಿಂದ, ತತ್ವಜ್ಞಾನವನ್ನು ಪಡೆದಿರೋದರಿಂದ ಅವರ ಒಳಗಡೆ ನಿಂತುಕೊಂಡು ನೀವು ಒಳ್ಳೆ ಜ್ಞಾನವನ್ನು ಕೊಟ್ಟು ಅವರಿಗೆ ಮುಕ್ತಿಯೋಗ್ಯವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿಸ್ತೀರಾ. ಇನ್ನ ಮಧ್ಯದವರಿದಾರಲ್ಲ ಮಿಶ್ರ ಬುದ್ಧಿ, ಇವರು ನಿತ್ಯ ಸಂಸಾರಿಗಳು. ಇವರು ಎರಡೂ ಇರುತ್ತೆ. ಮಿಶ್ರ ಬುದ್ಧಿ ಇವರು ಭಗವಂತನ ಸರ್ವೋತ್ತಮತ್ವನೂ ಗೊತ್ತಿರುತ್ತೆ, ಮತ್ತೆ ಮತ್ತೆ ಬೇರೆ ರೀತಿಯಲ್ಲೂ ತಿಳ್ಕೊತಾರೆ. ಅಜ್ಞಾನ ಜ್ಞಾನ ಎರಡೂ ಇವರಿಗೆ, ಈ ಸಂಸಾರದಲ್ಲಿರೋರಿಗೆ.
ತತ್ವಜ್ಞಾನ ಸರಿಯಾಗಿರಲ್ಲ. ತತ್ವಜ್ಞಾನ ಜೊತೆಗೆ ಅಜ್ಞಾನನೂ ಇರುತ್ತೆ, ಜ್ಞಾನನೂ ಇರುತ್ತೆ. ಇವರು ಮಿಶ್ರ ಬುದ್ಧಿ ಉಳ್ಳವರು. ಈ ಮಿಶ್ರ ಬುದ್ಧಿ ಉಳ್ಳತಕ್ಕಂತಹ ಈ ರಾಜಸರು ಅಂತ ಏನಿದ್ದಾರೆ, ಇವರನ್ನ ತ್ರಿದಿವ ನಿರಾಯವೂ ಗೋಚರ. ಸ್ವರ್ಗಕ್ಕೆ ಹೋಗೋದು, ನರಕಕ್ಕೆ ಹೋಗೋದು, ಅಥವಾ ಭೂಮಿಗೆ ಬರೋದು. ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ, ಇಲ್ಲೇ ಸುತ್ತಿಸ್ತಾ ಇರ್ತೀರಾ ನೀವು. ಅದಕ್ಕೆ ಇವರಿಗೆ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಇವ್ರನ್ನ ಇಲ್ಲೇ ಇಟ್ಟಿರ್ತೀರಾ ನೀವು. ಇವ್ರು ಮೋಕ್ಷಕ್ಕೂ ಹೋಗಲ್ಲ, ತಮಸ್ಗೂ ಹೋಗಲ್ಲ. ಇನ್ನ ತಾಮಿಶ್ರಾಂತಾದಿಕಾಕ್ಯೆ ತಮಸಿ ಸುಬಹುಲಂ ದುಃಖಯಸಿ ಅನ್ಯಥಾ ಜ್ಞಾನ. ಯಾರು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಭಗವಂತನನ್ನ, ಅನ್ಯಥಾ ಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನವನ್ನ ಹೊಂದಿರತಕ್ಕಂತಹ ತಮಸಿ ಸುಬಹುಲಂ ತಾಮಿಶ್ರಾಂತಾದಿಕಾಕ್ಯೆ. ತಾಮಿಶ್ರ ಅಂದ್ರೆ ತಾಮಿಶ್ರ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ನರಕಗಳೇನಿದೆ, ಪುನರಾವೃತ್ತಿ ರಹಿತವಾಗಿರ್ತಕ್ಕಂತಹ ನರಕ, ಅಲ್ಲಿ ಇವರನ್ನ ದುಃಖಪಡಿಸ್ತೀರಾ ನೀವು. ಯಾರೋ ಭಗವಂತರನ್ನ ತಪ್ಪಾಗಿ ತಿಳಿದಿರ್ತಕ್ಕಂತಹ ತಾಮಸಿ ಜೀವರಾಶಿಗಳನ್ನ, ಅರ್ಥಾತ್ ದೈತ್ಯ ರಾಕ್ಷಸಾದಿಗಳನ್ನ ನೀವು ಅಲ್ಲಿ ವ್ಯತಿಪಡಿಸ್ತೀರಾ. ಈ ವಿಷಯ ವೇದಗಳಲ್ಲಿ ಬಂದಿದೆ. ವಾಯುನ ಹಿ ಸರ್ವೇ ಲೋಕಾನೇ ನೀಯಂತೆ, ವೇದ ಹೇಳ್ತಾ ಇದೆ. ಹಾಗಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ವಾಯುನ ಹಿ ಸರ್ವೇ ಲೋಕಾನ ನೀಯಂತೆ, ನೇನೀಯಂತೆ ಅಂದ್ರೆ ಎಲ್ಲರನ್ನೂ ಇವರು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಓಂ ಶ್ರುತೋಪನಿಷತ್ ಖಗತ್ಯ ವಿಧಾನಾಚ್ಛಾವೋ ಅನ್ನೋ ಸೂತ್ರದಲ್ಲಿ, ಅಪ್ರತೀಕಾಲಂಬನ ನಯತೀತಿ ಬಾದರಾಯಣ ಅನ್ನೋ ಸೂತ್ರದಲ್ಲಿ, ಎಲ್ಲ ವೇದಗಳಲ್ಲಿ, ಸೂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಈ ಮಾತು ಬಂದಿದೆ. ಆದ್ದರಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುತ್ತಾರೆ ಅವರು, ವಿಷ್ಣು ಭಕ್ತಾನ್ ಸದಾ ವಾಯು ಶಾಸಯೇತ್ ತಮಸಿ ಕ್ಷಿಪನ್. ವಿಷ್ಣು ವಿಷ್ಣು ಅಭಕ್ತಾನ್ ವಿಷ್ಣು ಭಕ್ತಾನ್ ವಿಮೋಕ್ಷಾಯ ಪ್ರಾಪಯತ್ವಾ ಸುಖಂ ನಯೇ. ವಿಷ್ಣು ಅಭಕ್ತಾನ್, ವಿಷ್ಣು ಭಕ್ತರಲ್ಲದೆ ವಿಷ್ಣು ದ್ವೇಷಿಗಳನ್ನು ವಾಯುದೇವರು ತಮಸ್ಸಿನಲ್ಲಿ ಹಾಕ್ತಾರೆ. ವಿಷ್ಣು ಭಕ್ತರನ್ನ ಮೋಕ್ಷಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ, ಅಂದರೆ ಅದು ಬರೋ ಹಂಗೆ ಒಳಗಡೆ ನಿಂತ್ಕೊಂಡು ಸಾಧನ ಮಾಡಿಸ್ತಾರೆ ಅವರ ಕೈಲಿ. ಹೀಗೆ ತ್ರಿವಿಧ ಜೀವರಾಶಿಗಳಲ್ಲೂ ಕೂಡ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಉಪನಯಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿ, ಈ ರೀತಿ ಇಷ್ಟು ಶ್ಲೋಕಗಳಿಂದ ವಾಯುದೇವರ ಮೂಲ ರೂಪ ಮತ್ತು ಅವತಾರ ರೂಪ ಎರಡನ್ನೂ ಕೂಡ ವರ್ಣನೆ ಮಾಡಿ, ಈಗ ಮೊದಲನೇ ಅವತಾರ ಪ್ರಥಮೋ ಹನುಮಾನ್ ನಾಮ, ಹನುಮಂತ ದೇವರ ಚರಿತ್ರೆಯನ್ನ 5 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ವರ್ಣನೆ ಮಾಡುತ್ತಾರೆ ಪಂಡಿತಾಚಾರ್ಯರು. ವಂದೇಹಂ ತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಅಗ್ರ್ಯೋವತಾರಃ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಃ ಸಸ್ನೇಹಾನಾಂ ಸಹಸ್ವಾನ್ ಹರಹರಯಿತಂ ನಿರ್ದಹಂ ದೇಹವಾಚಾಂ ಮಮ್ಮೋ ಮೋಹಾಪಹೋ ಯಃ ಸ್ಪೃಹಯತಿ ಮಹತೀಂ ಭಕ್ತಿಮತ್ಯಾಪಿ ರಾಮೇ. ಈ ವಾಯುದೇವರ ಹನುಮಂತ ಅಂತಕ್ಕಂಥ ಮೊದಲನೇ ರೂಪ ಇದೆಯಲ್ಲ, ಇದು ಅಗ್ರ್ಯಾವತಾರ. ವಂದೇಹಂ ತಂ ಹನುಮಾನಿತಿ ಮಹಿತಮಃ ಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಅಗ್ರೋವತಾರ. ದೊಡ್ಡದಾಗಿರ್ತಕ್ಕಂಥ, ಅಗ್ರ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅಥವಾ ಅಗ್ರ ಅಂದ್ರೆ ಮೊದಲನೇದು ಅಂತ ಅರ್ಥ. ವಾಯುದೇವರ 3 ಅವತಾರಗಳಲ್ಲಿ ಅಗ್ರ ಅವತಾರ, ದೊಡ್ಡ ಮೊದಲನೇ ಅವತಾರವಾಗಿರ್ತಕ್ಕಂತಹ ಶ್ರೇಷ್ಠ ಅವತಾರವಾಗಿರ್ತಕ್ಕಂತಹ ಹನುಮಂತ ದೇವರು ಇದು ಮೊದಲನೇದು. ಎಂಥದಿದು? ಮಹಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಮಹಿತ ಮಹಾಪೌರುಷೋ, ಮಹಾಪೌರುಷ, ಅಪಾರ ಸಾಮರ್ಥ್ಯದಿಂದ ಕೂಡಿರ್ತಕ್ಕಂತಹ, ಅತ್ಯಂತವಾಗಿರ್ತಕ್ಕಂತಹ ಬಲಶಾಲಿ ಪೌರುಷದಿಂದ ಕೂಡಿರ್ತಕ್ಕಂತಹ, ಪೂಜ್ಯವಾಗಿರ್ತಕ್ಕಂತಹ, ಬಾಹುಶಾಲಿ ಬಾಹುಬಲದಿಂದ ಕೂಡಿರ್ತಕ್ಕಂತಹ, ಅದು ಏನು ಬಲಿಷ್ಠವಾಗಿರ್ತಕ್ಕಂತಹ, ಸಹಸ್ವಾನ್ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ, ಬ್ರಹ್ಮಚರ್ಯಾದಿ ಧರ್ಮೈ ಎಲ್ಲ ಗುಣಗಳು ತುಂಬಿ ತುಳುಕಾಡ್ತಾ ಇದೆ. ನಾವು ಮೊನ್ನೆ ನೋಡಿದ್ವಿ. ಹನುಮಂತ ಅಂದ್ರೆ ಗುಣವಂತ ಅಂತ ಅರ್ಥ. ಹನುಂ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಸಂಸ್ಕೃತದಲ್ಲಿ. ಜ್ಞಾನ ಒಂದು ಗುಣ, ಆದ್ದರಿಂದ ಆ ಜ್ಞಾನದ ಜೊತೆಯಲ್ಲಿ ಬುದ್ಧಿ, ಬಲ, ಯಶ, ಧೈರ್ಯ, ಗಾಂಭೀರ್ಯ, ಚಾತುರ್ಯ, ವೀರ್ಯ, ಶೌರ್ಯ, ಪರಾಕ್ರಮ
ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮರಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಃ. ಸುಮಧ್ವಜೀಕಾರರು ಹನುಮಂತ ಶಬ್ದಕ್ಕೆ ಅರ್ಥವನ್ನ ತಿಳಿಸ್ತಾರೆ. ಹನು ಅಂದರೆ ಜ್ಞಾನ. ಜ್ಞಾನ ಅನ್ನೋದು ಮೊದಲು ಸುಮ್ಮನೆ ಸಿಂಬಾಲಿಕ್ ಅಷ್ಟೇ, ಅದು ಅದರ ಜೊತೆಯಲ್ಲಿ ಎಲ್ಲ ಗುಣಗಳನ್ನು ತಗೋಬೇಕು. ಹಾಗಾಗಿ ಹನು ಶಬ್ದ ವಾಚ್ಯ ಜ್ಞಾನೋಪಲಕ್ಷಿತ ಸಕಲ ಸದ್ಗುಣವಾನ್ ಅಂತ ಅರ್ಥ. ಹನುಮಾನ್ ಅಂದ್ರೆ ಸಕಲ ಸದ್ಗುಣಗಳ ಗಣಿ. ಜ್ಞಾನ, ವೀರ್ಯ, ಪರಾಕ್ರಮ, ಧೈರ್ಯ, ಶೌರ್ಯ ಎಲ್ಲ ಗುಣಗಳು ಯಾರಲ್ಲಿದೆ ಅಂದ್ರೆ ಹನುಮಂತ ದೇವರಲ್ಲಿದೆ ಅಂತ. ಅಂತಹ ಹನುಮಂತ ಅನ್ನತಕ್ಕಂತಹ ಹೆಸರು ಶ್ರೀ ವಾಯುದೇವರ ಮೊದಲನೇ ಅವತಾರ, ಅಗ್ರೋವತಾರ. ಇಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದು ಏನೋ ಬ್ರಹ್ಮಚರ್ಯಾದಿ ಧರ್ಮೈ. ಬ್ರಹ್ಮಚರ್ಯ ಅನ್ನೋದು ಬರೀ ಒಂದು ಆಶ್ರಮ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವೆಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ. ಯಾರಿಗೆ ಮದುವೆ ಆಗಿಲ್ಲ ಅವರು ಬ್ರಹ್ಮಚಾರಿ, ಉಪನಯನ ಆಗಿ ಮದುವೆ ಆಗಿಲ್ಲದೆ ಇರೋರು ಬ್ರಹ್ಮಚರ್ಯ ಅಂತ. ಆದರೆ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಎಲ್ಲ ಆಶ್ರಮದವರು ಬ್ರಹ್ಮಚರ್ಯ ಮಾಡಬೇಕು. ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನಲ್ಲಿ ಚರ್ಯ ಅಂದ್ರೆ ನಮ್ಮ ಎಲ್ಲ ಅವಯವಗಳನ್ನ ಭಗವಂತನಲ್ಲಿ ಯಾರು ಚರಿಸ್ತಾರೆ ಅಂದ್ರೆ ಎಲ್ಲ ಅವಯವಗಳನ್ನು ಭಗವಂತನ ಸೇವೆಗೆ ಯಾರು ಮೀಸಲಿಟ್ಟಿರ್ತಾರಲ್ಲ ಇವರಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಬ್ರಹ್ಮಣಿ ಚರತಿ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನ ಪರಮಾತ್ಮನ ಸೇವೆಗಾಗಿ ಯಾರು ಉಪಯೋಗಿಸ್ತಾರೋ ಇದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಹನುಮಂತ ದೇವರ ಎಲ್ಲ ಅವಯವಗಳು ಕೂಡ ಭಗವಂತನ ಸೇವೆಗೆ ಮೀಸಲಾಗಿತ್ತು, ಅದಕ್ಕೆ ಅವರಿಗೆ ಬ್ರಹ್ಮಚಾರ್ಯ ಅಂತ ಕರೀತಾರೆ. ಹಾಗಾಗಿ ಸಾಧನೆ ಮಾಡ್ಕೊಂಬವರು ತಮ್ಮ ಎಲ್ಲ ಇಂದ್ರಿಯಗಳಿಂದ ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಭಗವಂತನ ಕಥೆಯನ್ನು ಕೇಳೋದ್ರಿಂದ ಕಿವಿಯನ್ನು ಸಾರ್ಥಕ ಮಾಡ್ಕೋಬೇಕು. ಭಗವಂತನ ರೂಪವನ್ನು ನೋಡೋದ್ರಿಂದ ಕಣ್ಣನ್ನು ಸಾರ್ಥಕ ಮಾಡ್ಕೋಬೇಕು. ಭಗವಂತನ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದ ಉದರವನ್ನು ಸಾರ್ಥಕ ಮಾಡ್ಕೋಬೇಕು. ಭಗವಂತನ ಸೇವೆ ಮಾಡೋದ್ರಿಂದ ಕೈಗಳು, ಭಗವಂತನ ಕ್ಷೇತ್ರಕ್ಕೆ ಹೋಗೋದ್ರಿಂದ ಕಾಲುಗಳು, ಭಗವಂತನಿಗೆ ಆಸ್ವಾದನವಾಗಿರ್ತಕ್ಕಂತಹ ನೈವೇದ್ಯ ಸ್ವೀಕಾರ ಮಾಡೋದ್ರಿಂದ ಉದರ, ಭಗವಂತನ ನಿರ್ಮಾಲ್ಯವನ್ನ ಅಗ್ರಾಣ ಮಾಡೋದ್ರಿಂದ ನಾಸಿಕ, ಭಗವಂತನ ಸ್ತೋತ್ರವನ್ನು ಹೇಳೋದ್ರಿಂದ ವಾಚ ವಾಗೀಂದ್ರಿಯ. ಹೀಗೆ ಸರ್ವಾವಯವೂ ಕೂಡ ಭಗವಂತನ ಪರವಾಗಿ ಯಾರಿಗೆ ಇರುತ್ತೆ ಇವರಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಭಗವತೋ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನ. ದೊಡ್ಡ ಧರ್ಮ ಅದು ಬ್ರಹ್ಮಚರ್ಯ ಅನ್ನೋದು. ಬರೀ ಆಶ್ರಮ ಅಂತ ತಿಳ್ಕೋಬಾರದು. ಗೃಹಸ್ಥಾಶ್ರಮಿಗಳು, ಯತಿಯಾಶ್ರಮಗಳು, ವಾನಪ್ರಸ್ಥರು ಎಲ್ಲರೂ ಈ ಬ್ರಹ್ಮಚರ್ಯವನ್ನ ಆಚರಿಸಬೇಕು. ಹನುಮಂತ ದೇವರು ಬ್ರಹ್ಮಚಾರಿಗಳು ಹೌದು, ಬ್ರಹ್ಮಚರ್ಯ ಎಲ್ಲವೂ ಉಂಟು. ಭೀಮಸೇನ ದಾವರಾಗಿದ್ದಾಗಲೂ ಬ್ರಹ್ಮಚರ್ಯ ಇತ್ತು ಅವರಿಗೆ. ಶ್ರೀಮದ್ ಆನಂದ ತೀರ್ಥರಾದಾಗಲೂ ಬ್ರಹ್ಮಚರ್ಯ ಇತ್ತು. ಈ ಅರ್ಥದಲ್ಲಿ ಬ್ರಹ್ಮಚರ್ಯ ಎಲ್ಲ ಇಂದ್ರಿಯಗಳನ್ನು ಭಗವತ್ಪರವಾಗಿ ಯಾರು ಮಾಡುತ್ತಾರೆ ಇವರಿಗೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಇಂತಹ ಬ್ರಹ್ಮಚರ್ಯ ಮೊದಲಾದ ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂತಹ ಇನ್ನೇನದು ನಮಗೇನು ಮಾಡ್ತಾರೆ ಇವರು ಅಂದ್ರೆ ನಿರ್ದಹನ್ ದೇಹವಾಜ ಅಮ್ಮೋ ಮೋಹಾಪುಹೂಯ. ಅಮ್ಮ ಅಂದರೆ ಪಾಪಗಳು, ದುರಿತ ಮೊದಲಾಗಿರ್ತಕ್ಕಂತಹ ಸಕಲ ದೋಷಗಳನ್ನ ಪರಿಹಾರ ಮಾಡುತ್ತಾರೆ. ಪಾಪ ಪರಿಹಾರ ಮಾಡುತ್ತಾರೆ, ದೋಷ ಪರಿಹಾರ ಮಾಡುತ್ತಾರೆ, ರೋಗ ಪರಿಹಾರ ಮಾಡುತ್ತಾರೆ. ಆಮೇಲೆ ಅಹಿತಂ ಅನಿಷ್ಟವನ್ನ ಅಪಹತ ಅಹರಹ ಪ್ರತಿದಿನ ನಾಶ ಮಾಡ್ತಾ ಭಗವಂತನಲ್ಲಿ ಭಕ್ತಿಯನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಕ್ತಿಯನ್ನ ವಹಿಸ್ತಾ ಇದ್ದಾರೆ. ಅಂದ್ರೆ ಮೇಲೆ ಭಗವಂತನನ್ನ ಆರಾಧನೆಯೂ ಮಾಡ್ತಾ ಇರ್ತಾರೆ, ಕೆಳಗಡೆ ಇರತಕ್ಕಂತಹ ದೇವತೆಗಳ ನಮ್ಮಂತಹ ಪಾಮರರನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಹನುಮಂತ ದೇವರು ಎರಡೆರಡು ಕೆಲಸ. ಮೇಲೆ ಇರತಕ್ಕಂಥ ರಾಮದೇವರನ್ನ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ. ಬ್ರಹ್ಮಚರ್ಯಾದಿ ಧರ್ಮೈಹಿ ಅಸ್ನೇ ಆಗಲ್ಲ ಸಸ್ನೇಹಾನ. ಅವರಲ್ಲಿ ಯಾರು ಭಕ್ತಿಯನ್ನು ಮಾಡುತ್ತಾರೆ, ವಾಯುದೇವರಲ್ಲಿ ಹನುಮಂತ ದೇವರಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆ ಅವರ ಅಮ್ಮೋ ಮೋಹಾಪಹೋಯ. ಅಜ್ಞಾನ, ಮಿಥ್ಯಾಜ್ಞಾನ, ಅಂಧಕಾರ, ರೋಗ, ರುಜಿನ, ಪಾಪ, ದುಃಖ ಎಲ್ಲ ನಾಶ ಮಾಡ್ತಾರಂತೆ. ಹಾಗಾಗಿ ವಾಯುದೇವರ ಸೇವೆಯನ್ನ, ಹನುಮಂತ ದೇವರ ಸೇವೆಯನ್ನ ನಿತ್ಯ ನಾವೆಲ್ಲ ಮಾಡಬೇಕು. ಅವರು ಭಗವಂತನ ಅನುಗ್ರಹದಿಂದ ನಮ್ಮ ಎಲ್ಲ ದುಃಖ, ಪಾಪ, ಅಜ್ಞಾನಾದಿಗಳನ್ನು ಪರಿಹಾರ ಮಾಡುತ್ತಾರೆ. ಇಂತಹ
ಶ್ರೇಷ್ಠವಾಗಿರ್ತಕ್ಕಂಥ ವಾಯುದೇವರ ಮೊದಲನೇ ರೂಪ ಹನುಮಂತ ರೂಪ. ಇಂತಹ ಹನುಮಂತ ರೂಪವನ್ನು ನಾನು ಒಂದೇ ಸ್ತೋತ್ರ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಅಹಂ ಒಂದೇ, ವಂದೇಹಂ, ಅಹಂ ಒಂದೇ. ಇದು ಮೊದಲನೇ ಅವತಾರದ ಒಂದು ಶ್ಲೋಕ. ಅವರು ಗುಣಗಣ ಗಣಿಯಾಗಿದ್ದಾರೆ. ಅಂತಹ ಹನುಮಂತ ದೇವರನ್ನ ನಾನು ಸ್ತೋತ್ರ ಮಾಡ್ತೀನಿ ಎಂಬುದಾಗಿ ಹೇಳಿ, ಈ ಮೊದಲನೇ ಶ್ಲೋಕದಲ್ಲಿ ಹೇಳಿದ ಮೇಲೆ ಎರಡನೇ ಶ್ಲೋಕದಲ್ಲಿ ಅವರು ಗಂಧಮಾದನ ಪರ್ವತವನ್ನು ತಂದ ವೈಭವವನ್ನು ಹೇಳುತ್ತಾರೆ. ಇಷ್ಟು ಸಾಮರ್ಥ್ಯ ನೋಡ್ರಿ ವಾಯುದೇವ ಹನುಮಂತ ದೇವರಿಗೆ, ಎಷ್ಟು ಸೇವೆಯನ್ನ ಮಾಡಿದ್ದಾರೆ. ಅವರು ಏನೇ ಸೇವೆ ಮಾಡಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸುಮಧ್ವ ವಿಜಯ ಅದನ್ನು ವರ್ಣನೆ ಮಾಡುತ್ತೆ. ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಸಂಜೀವನ ಪರ್ವತ ತಂದಾಗಲೂ ಅಷ್ಟೇ ಭಕ್ತಿಯಿಂದ ತರ್ತಾರೆ. ರಾಮದೇವರಿಗೆ ಪೂಜೆಗೋಸ್ಕರವಾಗಿ ಹೂವನ್ನು ತರುವಾಗಲೂ ಅಷ್ಟೇ ಭಕ್ತಿಯಿಂದ ತರ್ತಾರಂತೆ ನೋಡಿ. ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಎಷ್ಟು ಭಕ್ತಿಯಿಂದ ತರ್ತಾರೆ ಭಗವಂತನ ಪೂಜೆಗೆ ಹೂವನ್ನ. ಭಗವಂತ ಹೂವಲ್ಲ ತಗೊಂಬುದು, ಆ ಹೂವನ್ನು ಹೆಂಗ್ ತಂದಿದ್ದೀರಾ, ಹೆಂಗ್ ಅದನ್ನು ಏರಿಸ್ತೀರಾ, ಯಾವ ರೀತಿಯಲ್ಲಿ ತರ್ತೀರಾ ಅನ್ನೋದು ಮುಖ್ಯ. ಅಷ್ಟು ಭಕ್ತಿಯಿಂದ ಭಗವಂತನಲ್ಲಿ ಪೂಜೆ ಮಾಡಬೇಕು ನಾವು. ಅದೇ ತರ ಸಂಜೀವನ ಪರ್ವತವನ್ನು ತಂದಿದ್ದಾರಂತೆ ಅವರು. ಸಂಜೀವನ ಔಷಧವನ್ನು ತಂದಿದ್ದಾರೆ. ಆ ಕಥೆಯನ್ನ ಹೇಳ್ತಾರೆ. ಪ್ರಾಕ್ ಪಂಚಾಶತ್ ಸಹಸ್ರೈರ್ ವ್ಯವಹಿತಮಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾಮನೈಷಿ ಅದ್ರಾಕ್ಷೀದುತ್ಪತಂತಂ ತತವುತಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಗ್ರೌ ಪ್ರಣತಮಪಿತತೆ ಕಕ್ಷಣೆ ತ್ವಾಂ ಹಿ ಲೋಕಃ. ರಾಮದೇವರು ಮತ್ತು ರಾವಣನ ಯುದ್ಧ ನಡೀತಾ ಇರೋ ಕಾಲಕ್ಕೆ, ರಾಮರಾವಣರ ಯುದ್ಧದಲ್ಲಿ ರಾವಣನ ಮಗ ಇಂದ್ರಜಿತ್ ಅವನು ಯುದ್ಧಕ್ಕೆ ಬರ್ತಾನೆ. ಕುಂಭಕರ್ಣ ಸತ್ತೋದ ಮೇಲೆ ಇಂದ್ರಜಿತ್ತು ಬರ್ತಾನೆ ಯುದ್ಧ ಮಾಡೋದಕ್ಕೆ. ಅವನು ಮಹಾ ಮಾಯಾವಿ ಮತ್ತು ಮಹಾ ಅಸ್ತ್ರ ನಿಪುಣ ಅವನು ಇಂದ್ರಜಿತ್. ಅವನು ಸರ್ಪಾಸ್ತ್ರವನ್ನು ಬಿಟ್ಟು ಬಿಡುತ್ತಾನೆ. ಆ ಸರ್ಪಾಸ್ತ್ರ ಎಲ್ಲರನ್ನೂ ಬಂಧನ ಮಾಡಿಬಿಡುತ್ತೆ ನೋಡಿ. ಎಲ್ಲರೂ ಬಂಧನ ಮಾಡಿ ಮೂರ್ಛಾಕ್ರಾಂತರ ಮಲ್ಕೊಂಡ್ಬಿಡ್ತಾರೆ ಆ ಸರ್ಪಾಸ್ತ್ರದಿಂದ ಕಟ್ಟಲ್ಪಟ್ಟು. ಆಮೇಲೆ ಜಾಂಬವಂತನ ಆದೇಶದಂತೆ ಹನುಮಂತ ದೇವರು, ಹನುಮಂತ ನೀನೊಂದು ಕೆಲಸ ಮಾಡಬೇಕು. ಎಲ್ಲರೂ, ರಾಮದೇವರಿಗೆ ಗೊತ್ತಿತ್ತು, ರಾಮದೇವರಿಗೆ ಶಕ್ತಿ ಇತ್ತು, ಲಕ್ಷ್ಮಣನಿಗೆ ಶಕ್ತಿ ಇತ್ತು, ಆದರೂ ಅವರು ಸುಮ್ಮನೆ ಇಟ್ಬಿಟ್ರು. ಭಗವಂತ ಇವರಿಗೊಂದು ಅವಕಾಶ ಕೊಡೋಣ ಅಂತ. ಅವನೇನು ಕಣ್ಣು ಬಿಟ್ಟಿದ್ರೆ ಸಾಕು ಸರ್ಪಾಸ್ತ್ರ ಹೊಟ್ಟೋಗೋದು, ಕೇವಲ ನೋಟದಿಂದನೇ ಹೊಟ್ಟೋಗೋದು. ಆದರೂ ಹನುಮಂತ ದೇವರಿಗೆ ಒಂದು ಅವಕಾಶ ಕೊಡೋಣ ಅಂತ ಸ್ವಾಮಿ ಸುಮ್ಮನೆ ಇದ್ದ ರಾಮದೇವರು. ಜಾಂಬುವಂತ ಹೇಳುತ್ತಾರೆ, ನೋಡು ಹನುಮಂತ, ನೀನೊಂದು ಕೆಲಸ ಮಾಡಬೇಕು. ಅಲ್ಲಿ ಎಷ್ಟು ಕೋಟಿ 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 ಕಪಿಗಳಿದೆ ರೀ. ಅದು ಯುದ್ಧಕ್ಕೆ ಎಷ್ಟು ಕಪಿಗಳು ಬಂದಿದ್ರು ಅಂತ ಅದು ಲೆಕ್ಕ ಹಾಕಕ್ಕೆ ಆಗೋದಿಲ್ಲ. ಅದು ಅಷ್ಟು ದೊಡ್ಡ ಸೈನ್ಯ. ಅದು ಅಷ್ಟು ಕಪಿಗಳನ್ನ ಸಂಗ್ರಹ ರಾಮಾಯಣದಲ್ಲಿ ನೀವೆಲ್ಲ ಕೇಳಿದ್ದೀರ ಮನೆ. ಆ ಪಾಟಿ ಕಪಿಗಳು ಅವು. ಅಷ್ಟು ಕಪಿಗಳನ್ನ ಬಂಧನದಲ್ಲಿಟ್ಟುಬಿಟ್ಟಿದ್ದ ಸರ್ಪಾಸ್ತ್ರದಿಂದ ಇಂದ್ರಜಿತ್. ಆಗ ಜಂಬು ಅಂತ ಹೇಳುತ್ತಾನೆ, ನೋಡು ಹನುಮಂತ, ಈ ಲಂಕಾಪಟ್ಟಣ ಏನಿದೆ ಇಲ್ಲಿಂದ 50,000 ಯೋಜನ. ಒಂದು ಯೋಜನ ಅಂದ್ರೆ 8 ಮೈಲಿ. 50,000 ಯೋಜನ ಅಂದ್ರೆ 4 ಲಕ್ಷ ಮೈಲಿ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಗಂಧಮಾದನ ಪರ್ವತ ಇದೆ. ಅಲ್ಲಿ 4 ಔಷಧಿಗಳಿದೆ. ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ 4 ಔಷಧ ಇದೆ. ಅದನ್ನು ತಗೊಂಡ್ಬರಬೇಕು ನೀನು. ಆಗ ಅದರ ಸೇವನೆಯಿಂದ ಇವರೆಲ್ಲ ಎದ್ದೇಳುತ್ತಾರೆ. ಬೇರೆ ಯಾವ ಮಾರ್ಗ ಇಲ್ಲ ಅಂತ ಜಾಂಬು ಅಂತ ಹೇಳ್ತಾನೆ. ನೀನು ಸಮರ್ಥನಾಗಿದೆಯಾ ಅಂತ.
ಜಾಂಬುವಂತ ಹೇಳಿ ಮಾತು ಮುಗಿಸೋದ್ರಲ್ಲೇ ಹನುಮಂತ ದೇವರು ಗಂಧಮಾದನ ಪರ್ವತದಲ್ಲಿ ಇರ್ತಾರಂತೆ ನೋಡ್ರಿ. ಅವನು ಹೇಳಿ ಆಯ್ತು ಅಷ್ಟಕ್ಕೆ ಗಂಧಮಾದನ ಪರ್ವತದಲ್ಲಿ ಇದಾರಂತೆ. ಇನ್ನೆಷ್ಟು ವೇಗ, ಇನ್ನೆಷ್ಟು ಪ್ರಸಿದ್ಧಿ, ಪರಾಕ್ರಮ ಲೆಕ್ಕ ಹಾಕೊಂಡ್ರೆ ಹನುಮಂತ ದೇವರಿಗೆ. ಪ್ರಾಕ್ 50,000 50,000 ಯೋಜನ ದೂರದಲ್ಲಿರ್ತಕ್ಕಂತಹ ವ್ಯವಹಿತಮಮಿತಂ ಯೋಜನೈ ಪರ್ವತಂತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾ ಮನೈಷಿ. ಅಲ್ಲಿ ಹೋದ್ರು ಹನುಮಂತ ದೇವರ ಗಂಧಮಾದನ ಪರ್ವತಕ್ಕೆ. ಆ ಔಷಧಿಗಳೆಲ್ಲ ಏನು ಮಾಡ್ಬಿಟ್ಟು ಅಂದ್ರೆ ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಂತೆ. ಔಷಧಾಭಿಮಾನಿ ದೇವತೆಗಳೆಲ್ಲ ಬಚ್ಚಿಟ್ಕೊಂಡ್ಬಿಟ್ಟುವಂತೆ. ನಮ್ಮನ್ನು ಕಿತ್ಕೊಂಡು ಹೋಗ್ತಾನೆ ಇವನು ಅಂತ ಹನುಮಂತ ದೇವರಿಗೆ ಮಹಾ ಕೋಪ ಬಂದ್ಬಿಡ್ತಂತೆ. ರಾಮದೇವರ ಸೇವೆಗೋಸ್ಕರ ನಾ ಬಂದಿರೋದು, ನೀವೇ ಬರಬೇಕಾಗಿತ್ತು, ಎಲ್ಲ ಬಚ್ಚಿಟ್ಕೊಂಡಿದ್ದೀರಾ, ತಾಳು ಮಾಡ್ತೀನಿ ಅಂತ ಹೇಳಿ ಯಾವ ಭಾಗದಲ್ಲಿ ಆ ಔಷಧಿಗಳಿತ್ತಲ್ಲ ಆ ಭಾಗನೇ ಮುರ್ಕೊಂಡ್ಬಿಟ್ರಂತೆ ಪರ್ವತದ್ದು. ಅದು ದೊಡ್ಡದಾಗಿರ್ತಕ್ಕಂತಹ ಅದು ಪರ್ವತ. ಅದು ಆ ಪರ್ವತದಲ್ಲಿ ಒಂದು ಪೀಸೆ ತೆಕ್ಕೊಂಡ್ಬಿಟ್ರಂತೆ ಅವರು. ಯಾವ ಭಾಗದಲ್ಲಿ ಔಷಧಿ ಇತ್ತು ಆ ಭಾಗವನ್ನೇ ಮುರ್ಕೊಂಡ್ಬಿಟ್ಟು 100 ಯೋಜನ ಎತ್ತರ, 100 ಯೋಜನ ಅಗಲ ಪರ್ವತ, 2,000 ಯೋಜನ ಅದು ಗಂಧಮಾದನ ಪರ್ವತ. ಹೇಗೆ ದೊಡ್ಡದಾಗಿರ್ತಕ್ಕಂತಹ ಪದಾರ್ಥದಲ್ಲಿ ನಾವು ಒಂಚೂರು ಮುರ್ಕೋತೀವೋ ಹಂಗೆ ಬೆಟ್ಟವನ್ನು ಮುರ್ಕೊಂಡ್ಬಿಟ್ಟಿದ್ದಾರೆ ಅವರು. ಕೈಯಲ್ಲಿ ಹಿಡ್ಕೊಂಡು ತಿರ್ಗಾ 50,000 ಯೋಜನ ವಾಪಸ್ ಬಂದಿದ್ದಾರಂತೆ. ಬಂದು ರಾಮದೇವರ ಪಾದಾರವಿಂದಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿದಾರಂತೆ. ಇದೆಲ್ಲ ಎಷ್ಟೊತ್ತಾಗಿರೋದು ಗೊತ್ತಾ? ಒಂದು 5 ನಿಮಿಷದಲ್ಲಿ ಮಾಡಿದ್ದಾರೆ. ಇಷ್ಟು 5 ನಿಮಿಷನೂ ಜಾಸ್ತಿ ಅಂತಾರೆ. ಏಕಕ್ಷಣೆ ತ್ವಾಂ ವಿಲೋಕಃ. ಇಲ್ಲಿಂದ ನಾವು ಮನೆಗೆ ಹೋಗ್ಬೇಕಾದ್ರೆ 10 ನಿಮಿಷ ಬೇಕು. ಗಂಧಮಾದನ ಪರ್ವತ ಎಷ್ಟು 4 ಲಕ್ಷ ಮೈಲಿ ದೂರ ಇರ್ತಕ್ಕಂಥ ಗಂಧಮಾದನ ಪರ್ವತಕ್ಕೆ ಹೋಗಿ ತಗೊಂಡು ಬಂದು ಎಲ್ಲ 1 ನಿಮಿಷದೊಳಗೆ ಇಷ್ಟು ಕೆಲಸ ಮಾಡಿದಾರಂತೆ. ಅದನ್ನು ವರ್ಣನೆ ಮಾಡ್ತಾ ಇದೆ. ಅದು ಪ್ರಾಕ್ 50,000 ವ್ಯಮಹಿತಮಮಿತಂ ಯೋಜನೈ ಪರ್ವತಂತಂ ಯಾವತ್ ಸಂಜೀವನಾದ್ಯೈ. ಸಂಜೀವಿನಿ, ಮೃತ ಸಂಜೀವನಿ, ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ ಇರ್ತಕ್ಕಂಥ 4 ಔಷಧಿಗಳಿಂದ ಕೂಡಿರ್ತಕ್ಕಂತಹ ಪ್ರಾಣಲಂಕಾಮನೈಷಿ. ಲಂಕಾಮನೈಷಿ ಲಂಕಾ ತಗೊಂಬಂದ್ರಿ ನೀವು ಅದನ್ನ. ಅದ್ರಾಕ್ಷಿ ಉತ್ಪತಂತಂ, ನೀವು ಹಾರಿದ್ದು ತಗೊಂಬಂದಿದ್ದು ತಿರ್ಗಾ ಅದನ್ನ ರಾಮದೇವರ ಹತ್ರ ಇಟ್ಟಿದ್ದು. ಏಕಕ್ಷಣೆ ತ್ವಾಂ ಹಿ ಲೋಕಃ. ಒಂದು ಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಿದ್ದೀರಾ ನೀವು. ನಿಮ್ಮ ಬಲ, ನಿಮ್ಮ ಪರಾಕ್ರಮ ಏನಂತ ವರ್ಣನೆ ಮಾಡೋಣ. ಯಾವ ಏರೋಪ್ಲೇನು ಇಷ್ಟು ಜೋರಾಗಿ ಹೋಗಲ್ಲ, ನೀವು ಯಾವ ರಾಕೆಟು ಇಷ್ಟು ಜೋರಾಗಿ ಹೋಗಲ್ಲ. 4 ಲಕ್ಷ ಮೈಲಿ ಹೋಗಿ 4 ಲಕ್ಷ ಮೈಲಿ ವಾಪಸ್ ಬಂದ್ಬಿಡ್ಬೇಕು ಒಂದು ಕ್ಷಣದಲ್ಲಿ. ಏನು ವೇಗ! ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಯಾಸವಿಲ್ಲದೆ ಸಂಜೀವನವ ತಂದೆ. ನಾನು ನಿನ್ನೆ ಹೇಳಿದೆ ಆ ದೇವ್ರ ನಾಮ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದೆ ರಘುರಾಯನಂಗ್ರಿಗಳೇ ಸಾಕ್ಷಿ. ತ್ರೇತಾಯುಗದಲ್ಲಿ ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮಗೆ ಗತಿಗೋತ್ರರಯ್ಯ. ವರ್ಣನೆ ಮಾಡಿದ್ದಾರೆ ದಾಸರಾಯರು. ಏನು ವೈಭವ ಅದು! ಹನುಮಂತ ದೇವರು ಸಂಜೀವನ ಪರ್ವತ ತಂದಿದ್ದು. ಇಂತಹ ನಿಮಗೆ ನಮಸ್ಕಾರ ಮಾಡ್ತೀನಿ. ಏನು ಪರಾಕ್ರಮ, ಏನು ಪರಾಕ್ರಮ, ಏನು ರಾಮದೇವರ ಸೇವೆಯಲ್ಲಿ ಅವರಿಗೆ ತತ್ಪರತೆ ನೋಡ್ರಿ. ಇದು ರಾಮದೇವರ ಸೇವಾ ಎಂಬುದಾಗಿ ಸಂಜೀವನವನ್ನು ತಂದು ಯಾರ್ಯಾರು ಸತ್ತೋಗಿದ್ರೋ ಮೃತ ಸಂಜೀವಿನಿ ಅಂತ, ಸತ್ತೋದವ್ರನ್ನೆಲ್ಲ ಬದುಕಿಸೋ ಔಷಧ ಅದು. ಯಾರ್ಯಾರು ಬಣ್ಣಗಳು, ಈ ಬಾಣ ಚುಚ್ಕೊಂಡು ಬಣ್ಣ ಎಲ್ಲ ಕಲರೆಲ್ಲ ಬೇರೆ ಬೇರೆ ಆಗೋಯ್ತು, ಅದಕ್ಕೆ ಅದು ಸವರ್ಣಕರಣಿ, ಮೊದಲಿರೋ ಬಣ್ಣ ವಾಪಸ್ ಬಂದ್ಬಿಡುತ್ತೆ ಔಷಧಿ ಹಚ್ಚಿದ್ರೆ. ಆಮೇಲೆ ಸಂಧಾನಕರಣಿ ಅಂದ್ರೆ ಯಾರಿಗೆ ಕೈ ಕಾಲೆಲ್ಲ ಕತ್ತರಿಸೋದಿರುತ್ತೋ ಅದನ್ನ ಜೋಡಿಸ್ಬಿಟ್ಟು ಔಷಧ ಇಟ್ಟರೆ ಸಾಕು, ಅಂಟ್ಕೊಂಡ್ಬಿಡುತ್ತಂತೆ. ಅದಕ್ಕೆ ಸಂಧಾನಕರಣಿ ಅಂತ ಕರೀತಾರೆ.
ಆಮೇಲೆ ವಿಶಲ್ಯಕರಣಿ, ಯಾರಿಗೆ ಬಾಣ ಚುಚ್ಕೊಂಡ್ಬಿಟ್ಟಿರುತ್ತಲ್ಲ ಆ ಬಾಣ ಚುಚ್ಕೊಂಡಿರೋ ಜಾಗದಲ್ಲಿ ಔಷಧಿ ಇಟ್ಟರೆ ಬಾಣ ಬಂದ್ಬಿಡುತ್ತೆ ವಾಪಸ್. ಹೀಗೆ 4 ಔಷಧವನ್ನ ತಂದಿರತಕ್ಕಂತಹ ಮಹಾನುಭಾವರು ಸಂಜೀವಿನಿ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಸಂಜೀವಿನಿ ಪರ್ವತವನ್ನ ಒಂದೇ ಏಟಿಗೆ ನೆಗೆದು ತಂದು ರಾಮದೇವರಿಗೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಮದೇವರ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡಿದಾರಂತೆ. ಯಾಂತಂಕೆ ರಾಘವಾಂಗ್ರೌ ಪ್ರಣತಂ ಅಂತಾರೆ. ಅದನ್ನು ತಂದು ಏನೋ ತಂದಿದ್ದೀನಿ ಅಂತ ದೊಡ್ಡ ವಿಷಯ ಅಲ್ಲ, ಅದನ್ನು ತಂದು ರಾಮದೇವರ ಪಾದದಲ್ಲಿ ಇಟ್ಟು ನಮಸ್ಕಾರ ಮಾಡಿರ್ತಕ್ಕಂಥ ಅವರ ಭಕ್ತಿ, ಅವರ ವಿನಯ, ಅವರ ಚಾತುರ್ಯ, ಅವರ ಗಾಂಭೀರ್ಯ, ಅವರ ಪರಾಕ್ರಮ, ಎಲ್ಲ ಸದ್ಗುಣಗಳ ಗಣಿ ಹನುಮಂತ ದೇವರು. ಇದನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಅನಾಯಾಸವಾಗಿ ತಂದಿದ್ದಾರಂತೆ. ಆಮೇಲೆ ಏನಾಯ್ತು ಗೊತ್ತಾ, ಅದರ ಕೆಲಸ ಎಲ್ಲ ಮುಗೀತು. ಎಲ್ಲ ಕಪಿಗಳು ಎದ್ದು ಬಿಟ್ರು, ಅದರ ವಾಸನೆಗೆ ಎದ್ದು ಬಿಟ್ರಂತೆ ಎಲ್ಲರೂ ಕೂಡ. ಆ ಸರ್ಪಾಸ್ತ್ರ ಘಮ್ ಘಮ ಘಮ ಅಂತ ಅದು ಔಷಧಿ, ಇದಕ್ಕೇನೆ ಸರ್ಪಾಸ್ತ್ರಗಳೆಲ್ಲ ಬಿಚ್ಚೋಗಿದೆ, ಎಲ್ಲರಿಗೂ ಔಷಧಿ ಎಲ್ಲ ಎದ್ಬಿಟ್ಟು ಜೈ ಶ್ರೀರಾಮ್ ಅಂತ ಯುದ್ಧ ಮಾಡಕ್ಕೆ ಶುರು ಮಾಡಿದ್ರು. ಮತ್ತೆ ಈಗ ಪರ್ವತ ತಿರುಗಿ ವಾಪಸ್ ಬರ್ಬೇಕಲ್ವಾ, ಈ ಸಲ ಹೋಗ್ಲೇ ಇಲ್ವಂತೆ ಹನುಮಂತ ದೇವರು. ಇಲ್ಲಿಂದನೇ ಎಷ್ಟು ಬಿಟ್ರಂತೆ ನೋಡ್ರಿ, ಎಂತ ವೈಭವ. ಹೋಗೋವಾಗನ ಅಲ್ಲಿ ಬರೋವಾಗ ತಗೊಂಡ್ಬರೋವಾಗ ಅಲ್ಲಿಂದ ತರ್ಬೇಕಾಯಿತು. ಈ ಸಲ ಹೋಗ್ಲೇ ಇಲ್ವಂತೆ ಅವರು. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವೋಚ್ಚ ತಾವದ್ ವಿಸ್ತಾರಮಾಂಶ್ಚ ಉಪಲಲವೈವಾ ವ್ಯಗ್ರ ಬುದ್ಧ್ಯಾತ್ವಯಾತಃ. ಎಷ್ಟದು ಹೈಟ್ ಅದು, 100 ಯೋಜನ ಉದ್ದ, 100 ಯೋಜನ ಅಗಲ ಕಿತ್ಕೊಂಡ್ಬಂದಿರೋ ಭಾಗ ಇವರು. ಅಂದ್ರೆ 1000 ಮೈಲಿ ಎತ್ತರ, 1000 ಮೈಲಿ ಅಗಲ ಅದು ಬೆಟ್ಟ ತಗೊಂಡ್ಬಂದಿರೋದು. ಅದನ್ನ ಇಲ್ಲಿಂದನೇ ಎಷ್ಟು ಬಿಟ್ರಂತೆ ತೆಗೆದು. ಉಪಲಲವೈವ, ಕಲ್ಲು ಹೆಂಗೆ ಎಸಿತೀವೋ ನಾವು, ಒಂದು ಕಲ್ಲು ತಗೊಂಡು ಹೆಂಗೆ ಎಸಿತೀವೋ ಹಂಗೆ ವ್ಯಗ್ರ ಬುದ್ಧಿಯ. ಇದೇನು ದೊಡ್ಡ ವಿಷಯ ಅಂತ ಹೇಳಿ ನೀವು ವ್ಯಗ್ರ ಬುದ್ಧಿಯಾತ್ವಯಾತಃ, ಇದು ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಈ ತಿರಸ್ಕಾರ ಬುದ್ಧಿಯಿಂದ ಇಲ್ಲಿಂದ ಎಷ್ಟು ಬಿಟ್ರಂತೆ ಆ ಪೀಸನ್ನು, ಅವ್ರು ತಂದಿರೋ ಬೆಟ್ಟವನ್ನ ಎಷ್ಟು ಚೆನ್ನಾಗಿ ಎಷ್ಟಿದ್ದಾರೆ ಅಂದ್ರೆ 50,000 ಯೋಜನ ದೂರ ಹೋಗಿ ಅದು ಎಲ್ಲಿ ಕಿತ್ಕೊಂಡ್ ಬಂದಿದ್ರಲ್ಲ ಅಲ್ಲಿಗೆ ಹೋಗಿ ಅಂಟ್ಕೊಂಡ್ಬಿಟ್ಟಿದ್ಯಂತೆ. ಅದು ಸ್ವಸ್ವಸ್ಥಾನಸ್ಥಿತಾತಿ ಸ್ಥಿರ ಸಕಲ ಶಿಲಾಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿವಾಭೂತ್ ಕಪಿವರವ ಪುಷಸ್ತೆ ನಮಃ ಕೌಶಲಾಯ. ಇಲ್ಲಿಂದ ಎಷ್ಟಿದ್ದಿಗೆ ಲಂಕಾಪಟ್ಟಣದಲ್ಲಿ ನಿಂತ್ಕೊಂಡು ಎಷ್ಟಿದ್ದಕ್ಕೆ 4 ಲಕ್ಷ ಮೈಲಿ ದೂರ ಇರ್ತಕ್ಕಂಥ ಗಂಧಮಾದನ ಪರ್ವತದಲ್ಲಿ ಎಲ್ಲಿ ಕಿತ್ಕೊಂಡ್ ಬಂದಿದ್ರೋ ಅದೇ ಜಾಗಕ್ಕೆ ಹೋಗಿ ಅಂಟ್ಕೊಂಡು ಕಿತ್ತಿರೋ ಗುರುತು ಕೂಡ ಗೊತ್ತಾಗ್ತಾ ಇಲ್ಲಂತೆ. ನಷ್ಟ ಛೇದಾಂಕ, ಕಿತ್ತಿರೋ ಗುರುತು ಕೂಡ ಗೊತ್ತಾಗದೆ ಇರೋ ಹಾಗೆ ಹೋಗಿ ಅಂಟ್ಕೊಂಡ್ಬಿಟ್ಟಿದೆಯಂತೆ. ಅದಕ್ಕೆ ಇದನ್ನು ನಾನು ವರ್ಣನೆ ಮಾಡಕ್ಕೆ ಆಗಲ್ಲ. ತೇನವ ಕೌಶಲಾಯ ಅಂದ್ಬಿಡ್ತಾರೆ. ನಿನ್ನ ಕುಶಲತೆಗೆ, ನಿಮ್ಮ ಜಾಣ್ಮೆಗೆ, ನಿಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ಪರಾಕ್ರಮಕ್ಕೆ ನಮಸ್ಕಾರ ಅಂದ್ಬಿಡ್ತಾರೆ. ಇನ್ನೇನು ಅವ್ರದ್ದು ವೈಭವ ನೋಡಿ. ಇಲ್ಲಿಂದ ಎಸೆಬೇಕು 4 ಲಕ್ಷ ಯೋಜನ ಅಂದ್ರೆ ಶಕ್ತಿ ಎಷ್ಟಿರಬೇಕು, ಗುರಿ ಎಷ್ಟಿರಬೇಕು, ಆ ಸರಿಯಾಗಿ ಹೋಗಿ ಕಿತ್ತಿರೋ ಜಾಗದಲ್ಲಿ ಅಂಟ್ಕೋಬೇಕು ಅಂದ್ರೆ ಹೆಂಗಿರ್ಬೇಕು. ಏನು ವೈಭವ ಹನುಮಂತ ದೇವರದು. ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕ್ಷಣ ಮಾತ್ರದಲ್ಲಿ ತಂದು ಉತ್ಕೃಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತೆ ಅದನ್ನ ಎಷ್ಟಿರ್ತಕ್ಕಂತಹ ನಿಮ್ಮ ವೈಭವ, ನಿಮ್ಮ ಪರಾಕ್ರಮ, ನಿಮಗೆ ನೀವೇ ಸಾಟಿ ಅಂತ ವರ್ಣನೆ ಮಾಡುತ್ತಾರೆ. ಇದಾದ ಮೇಲೆ ರಾವಣನಿಗೆ ಹೊಡೆದಿರ್ತಕ್ಕಂಥ ವಿಷಯ ಹೇಳ್ತಾರೆ. ರಾಮಾಯಣದಲ್ಲಿ ಹನುಮಂತ ದೇವರ ಪಾತ್ರ ತುಂಬಾ ದೊಡ್ಡದು. ದೃಷ್ಟ್ವಾ ದುಷ್ಟಾದಿಪೋರಃ ಸ್ಫುಟಿತ ಕನಕ ತದ್ವರ್ಮ ಗೃಷ್ಟಾಸ್ತಿಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ಕಾತಿಶಂಕೋ ಜನೋಭೂ ಏನಾಜೋ ರಾವಣಾರಿ ಪ್ರಿಯನಟನ ಪಟುರ್ಮುಷ್ಟಿರಿಷ್ಟಂ ಪ್ರದೇಷ್ಟಂ ಕಿಮ್ನೇಷ್ಟೇ ಮೇಸತೇಷ್ಟಾ ಪದಕಟ ಕಥಚಿತ್ ಕೋಟಿವಾ ಮೃಷ್ಟಕಾಷ್ಟಃ. ಹನುಮಂತ ದೇವರೇ, ನೀವು ರಾವಣನ ಜೊತೆಯಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ದೃಷ್ಟ್ವಾ ದುಷ್ಟಾದಿಪೋರಃ, ದುಷ್ಟ ಯಾರ್ಯಾರಿದ್ದಾರೆ, ದೈತ್ಯರು ರಾಕ್ಷಸರು, ಅವರಿಗೆಲ್ಲ ಅಧಿಪತಿಯಾಗಿರ್ತಕ್ಕಂತಹ
ದುಷ್ಟರಿಗೆ ಒಡೆಯನಾಗಿರ್ತಕ್ಕಂತಹ ರಾವಣನ ಎದೆಯನ್ನು ನೀವೇನ್ ಮಾಡಿದ್ರಿ? ಯುದ್ಧದಲ್ಲಿ ಏನ್ ಮಾಡಿದ್ರಿ ನೀವು? ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟತಟ ಕಾತಿ ಶಂಕೋಜನೋಭೂ. ಈ ರಾಮದೇವರ ಜೊತೆಯಲ್ಲಿ ಯುದ್ಧ ಮಾಡಕ್ಕಿಂತ ಮುಂಚೆ ಈ ಲಕ್ಷ್ಮಣನಿಗೆ ಹೊಡೆದು ಬಿಡುತ್ತಾರೆ ರಾವಣ. ಮೊದಲು ಲಕ್ಷ್ಮಣನಿಗೆ ರಾವಣನಿಗೆ ಯುದ್ಧ ಆಗತ್ತೆ. ರಾವಣ ಲಕ್ಷ್ಮಣನಿಗೆ ಹೊಡೆದು ಬಿಟ್ಟಾಗ ಅವನಿಗೆ ಎತ್ಕೊಂಡು ಹೋಗ್ಬೇಕು ಅನ್ನುವಾಗ ಹನುಮಂತ ದೇವರು ಬರ್ತಾರೆ. ಆ ಹನುಮಂತ ದೇವರು ಎದುರುವಾಗಿ ನಿಂತ್ಕೋತಾರೆ ರಾವಣನ ಮುಂದೆ. ಆಗ ಹನುಮಂತ ದೇವರು ರಾವಣನಿಗೆ ಒಂದು ಮುಷ್ಟಿಯಿಂದ ಹೊಡೆಯುತ್ತಾರೆ. ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅವರು. ದೃಷ್ಟ್ವಾ ದುಷ್ಟಾದಿಪೋರಃ ಸ್ಫುಟಿತ ಕನಕ ಸದ್ವರ್ಮ ಗೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟತಟಾ ಕಾತಿ ಶಂಕೋಜನೋಭೂ. ಏನಾಜೌ, ಅಜೌ ಅಂದ್ರೆ ಯಜ್ಞದು, ಯುದ್ಧ. ಆ ಯುದ್ಧದಲ್ಲಿ ನೀವೇನ್ ಮಾಡಿದ್ರಿ? ರಾವಣನ ಜೊತೆಯಲ್ಲಿ ಯುದ್ಧ ಮಾಡೋ ಕಾಲಕ್ಕೆ ಅವನು ದೊಡ್ಡ ಎದೆ, ಒಂದು 20 ತೋಳುಗಳು ರಾವಣನಿಗೆ. 20 ತೋಳು ಇರ್ಬೇಕಾದ್ರೆ ಎಷ್ಟು ದೊಡ್ಡ ವಿಶಾಲವಾದ ಎದೆ ಇರಬೇಕು ಲೆಕ್ಕ ಹಾಕೊಂಡು. ಅದರ ಮೇಲೆ ಬಂಗಾರದ ಕವಚ ಹಾಕೊಂಡಿದ್ದ ಅವನು. ಯುದ್ಧಕ್ಕೆ ಹೋಗೋರೆಲ್ಲ ಕವಚ ಹಾಕೊಂಡು ಹೋಗ್ತಾರೆ, ತಲೆಗೆ ಮೈಗೆಲ್ಲ ಕವಚ ಹಾಕೊಂಡು ಹೋಗ್ತಾರೆ. ಸ್ಫುಟಿತ ಕನಕ ಸದ್ವರ್ಮ, ಬಂಗಾರದ ಹೊಡಿತಾ ಇರತಕ್ಕಂತಹ ಬಂಗಾರದ ಕವಚವನ್ನು ಹಾಕೊಂಡಿರ್ತಕ್ಕಂತಹ ಆ ರಾವಣನ ಎದೆಯನ್ನು ನೀವು ನೋಡಿ, ಅಲ್ಲಿ ಒಂದ್ಸಲ ಮುಷ್ಟಿಯಿಂದ ಹೊಡೆದರಂತೆ ರಾವಣನ ಎದೆಗೆ ಹನುಮಂತ ದೇವರು. ಹೊಡೆದಿದ್ದಕ್ಕೇನಾಯ್ತು ಅಂದ್ರೆ ಆ ಬಂಗಾರದ ಕವಚ ಎಲ್ಲ ಪುಡುಪುಡಿಯಾಗಿ, ಆ ರಾವಣನ ಎದೆಯೆಲ್ಲ ಪುಡುಪುಡಿಯಾಗಿ, ಒಳಗಡೆ ಇರೋ ಮೂಳೆ ಎಲ್ಲ ಪುಡುಪುಡಿಯಾಗೋಯ್ತಂತ. ಅದೇನಾಯ್ತು? ದೊಡ್ಡದಾಗಿರ್ತಕ್ಕಂಥ ಒಂದು ಬದ್ದು ಅಂದ್ರೆ ದೊಡ್ಡ ಹಳ್ಳ ಆಗೋಯ್ತಂತೆ ಅವನ ಎದೆಲಿ. ಅವ್ರು ಹೊಡೆದಿರೋ ಏಟಿಗೆ ಆ ರಾವಣನ ಎದೆ ಜಜ್ಜೋಗಿ ಒಂದು ದೊಡ್ಡ ಹಳ್ಳ ಆಗೋಯ್ತಂತೆ. ಅದು ನಿಷ್ಪಿಷ್ಟಂ ಹಾಟಕಾದ್ರಿ ಅಂತಾರೆ, ಕರೀತಾರೆ. ಚಿನ್ನದ ಬೆಟ್ಟ ಇದ್ದಂಗಿತ್ತದು ಆ ರಾವಣನ ಎದೆ, ಆ ಕವಚ ಹಾಕೊಂಡಿದ್ದು. ಅದಕ್ಕೆ ಯಾವಾಗ ತಮ್ಮ ಮುಷ್ಟಿಯಿಂದ ಹೊಡೆದ್ರೋ ಆವಾಗ ಆ ಎದೆ ಒಡೆದು ಹೋಗಿ ಅಲ್ಲೊಂದು ದೊಡ್ಡ ಹಳ್ಳ ಆಗೋಯ್ತಂತೆ ಅದು ರಾವಣನ ಎದೆ ಮೇಲೆ. ಆ ರಾವಣನ ಎದೆಯಲ್ಲಿ ಏನು ಹಳ್ಳ ಆಗೋಗಿತ್ತಲ್ಲ, ಅದು ಅವನ ಮೂಗಿನಿಂದ, ಕಣ್ಣಿನಿಂದ, ಬಾಯಿಂದ ಬಂದಿರತಕ್ಕಂಥ ರಕ್ತ ಎಲ್ಲ ಬಂದು ಅದ್ರಲ್ಲಿ ತುಂಬ್ಕೊಂಡ್ಬಿಡ್ತಂತೆ ಅವ್ರು ಹೊಡೆದ ಏಟಿಗೆ. ಅದು ದೂರದಿಂದ ನೋಡಿದ್ರೆ ಒಂದು ಕೆಂಪು ಸರೋವರ ಕಂಡಂಗೆ ಕಾಣೋದಂತೆ. ಹಂಗೆ ಹೊಡೆದಿದ್ದಾರೆ ನೋಡ್ರಿ ಅವರು. ಆ ಮೂಗಿಂದ, ಬಾಯಿಂದ, ಕಣ್ಣಿಂದ ರಕ್ತ ಬಂದು 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 ಅದು ಹಿಂಗ್ ಬಂದು 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 ಇಲ್ಲ ದೊಡ್ಡ ಹಳ್ಳ ಆದಂಗೆ ಆಗೋಯ್ತು. ಆ ಹಳ್ಳದಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತಂತೆ ಅವನ ಎದೆ ಹಳ್ಳದಲ್ಲಿ. ದೂರದಿಂದ ನೋಡಿದ್ರೆ ತಟಾಕಾತಿ ಶಂಕೋ ಜನೋಭೂತ್, ಇದೊಂದು ದೊಡ್ಡ ಕೆರೆ ಕಂಡಂಗೆ ಕಾಣ್ತಾ ಇತ್ತಂತೆ. ಇಂತಹ ಮುಷ್ಟಿ ನಿಮ್ಮದು ಅಂತಾರೆ ಅವರು. ರಾವಣಾರಿ ಪ್ರಿಯ ನಟನ ಪಟುರ್ಮುಷ್ಟಿರಿಷ್ಟಂ ಪ್ರದೇಷ್ಟಂ ಚಿನ್ನೇಷ್ಟೇ ಮೇಸದೇತ ಪದಕಟ ಕಥಟಿ ಕೋಟಿಭಾ ಮೃಷ್ಟಕಾಷ್ಟ. ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಬಂಗಾರದ ಕಡಗಗಳಿಂದ ಸ್ಫುಟಿತ ಕನಕ ಸದ್ವರ್ಮ ಕೃಷ್ಟಸ್ತಿ ಕೂಟಂ ನಿಷ್ಪಿಷ್ಟಂ ಹಟಕಾದ್ರಿ ಪ್ರಕಟ ತಟ ತಟಾಕಾತಿ ಶಂಕೋ ಜನೋಭೂತ್. ಏನಾಜೌ ರಾವಣಾರಿ ಪ್ರಿಯ ನಟನ ಪಟುರ್ಮುಷ್ಟಿರಿಷ್ಟಂ ಪ್ರದೇಷ್ಟಂ ಕಿಮ್ನೇಷ್ಟೇ ಮೇತದೇಷ್ಟ ಪದ ಕಟ ತಟಿ ಕೋಟಿಭಾ ಮೃಷ್ಟಕಾಷ್ಟ. ಕಟಕ ತಟಿತ್ ಕೋಟಿಭ. ಕಟಕ ಅಂದ್ರೆ ಬಂಗಾರದ ಕಡಗ ಹಾಕೊಂಡಿದಾರಂತೆ ಹನುಮಂತ ದೇವರು. ಆ ಚಿನ್ನದ ಕಡಗಗಳ ಕೋಟಿ ಕೋಟಿ ಕಾಂತಿಯಿಂದ ಕೂಡಿರ್ತಕ್ಕಂತಹ, ಎಲ್ಲ ದಿಕ್ಕುಗಳನ್ನ ಬೆಳಗುತ್ತಾ ಇರತಕ್ಕಂತಹ ನಿಮ್ಮ ಅಭಿಮುಷ್ಟಿ ಇದೆಯಲ್ಲ, ಆ ರಾವಣನಿಗೆ ಏಟು ಕೊಟ್ಟು ರಾಮದೇವರಿಗೆ ಪ್ರಿಯವಾಗಿ ನರ್ತನ ಮಾಡಿರ್ತಕ್ಕಂತಹ ಆ ನಿಮ್ಮ ಮುಷ್ಟಿ ನನಗೆ ಅಭೀಷ್ಟವನ್ನ ಕೊಡಲಿ ಅಂತ. ನೋಡ್ರಿ, ಈ ಮುಷ್ಟಿ ಇದೆಯಲ್ಲ, ಇದು 2 ಕೆಲಸಕ್ಕೂ ಬರುತ್ತೆ. ಹೊಡೆಯಕ್ಕೂ ಬರುತ್ತೆ, ಏನಾದರೂ ಕೊಡಕ್ಕೂ ಬರುತ್ತೆ. ಸಾಮಾನ್ಯವಾಗಿ ಏನೋ ನಾವು ಕೊಡುವಾಗ ಒಂದು ಮುಷ್ಟಿ ಇಡೀ ಕೊಡ್ತೀವಿ. ನಾವು ಸಣ್ಣ ಮಕ್ಕಳಿಗೆ ನಾನು ಕೊಡುವಾಗ ಒಂದು ಮುಷ್ಟಿಯಲ್ಲಿ ಕೊಡ್ತೀವಿ. ಈ ಮುಷ್ಟಿಗೆ 2 ಕೆಲಸಕ್ಕೂ ಮಾಡುತ್ತೆ. ಪದಾರ್ಥವನ್ನ ಕೊಡಕ್ಕೂ ಬರುತ್ತೆ, ಹೊಡೆಯಕ್ಕೂ ಬರುತ್ತೆ. ನಾವು ವಾಯುದೇವರನ್ನು ಕೇಳ್ತಾ ಇದ್ದೀವಿ, ನೀವು ರಾಮದೇವರ ವೈರಿಯಾಗಿರ್ತಕ್ಕಂಥ ರಾವಣನಿಗೆ ಹೊಡೆದ್ರಿ, ಆದರೆ ನಾವು ರಾಮ ಭಕ್ತರು, ನಿಮ್ಮ ಭಕ್ತರು, ನಿಮ್ಮ ಮುಷ್ಟಿ ನಮಗೆ ಪ್ರಹಾರ ಮಾಡೋದು ಬೇಡ,
ನಮಗೆ ಅಭೀಷ್ಟವನ್ನು ಕೊಡಲಿ, ನಮಗೆ ಬೇಕಾಗಿರ್ತಕ್ಕಂತಹ ಪದಾರ್ಥವನ್ನು ಕೊಡಲಿ, ನಿಮ್ಮ ಮುಷ್ಟಿ ನಮಗೆ ಅಭೀಷ್ಟವನ್ನು ಕೊಡಲಿ ಅಂತ ಹೇಳಿ ಹನುಮಂತ ದೇವರ ಮುಷ್ಟಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೆಷ್ಟು ಶಕ್ತಿ ಇರಬೇಕು ಲೆಕ್ಕ ಹಾಕೊಳ್ಳಿ. ರಾವಣ ಆಮೇಲೆ ಎದ್ದು 10 ನಿಮಿಷ ಮೂರ್ಛೆ ಹೊಂದ್ಬಿಡ್ತಾನೆ ರಾವಣ. ಆಮೇಲೆ ಎದ್ದು ಹನುಮಂತ ದೇವರು ಹೇಳ್ತಾನೆ, ಅಪ್ಪ ಇದೇ ಫಸ್ಟ್ ನಾನು ಈ ತರ ಏಟ್ ತಿಂದಿರೋದು, ನನ್ನನ್ನ ಮೂರ್ಛೆ ಆಗೋಂಗೆ ಹೊಡೆದಿರೋದು ನೀನೊಬ್ಬನೇ, ನಿನ್ನಂತ ಬಲಶಾಲಿಯನ್ನ ಇವತ್ತನಕ ನೋಡೇ ಇಲ್ಲ ಅಂತಾನೆ ರಾವಣ. ಅವನೇ ರಾವಣ ಹೇಳ್ತಾನೆ. ಹನುಮಂತ ದೇವರು ಹೇಳ್ತಾರೆ, ರಾವಣ ಇದು ಹೊಡೆದಿದ್ದಲ್ಲ, ಬರೀ ಮುಟ್ಟಿದ್ದು ಅಂತಾರ. ಸುಮ್ಮನೆ ಮುಟ್ಟದೆ ಅಷ್ಟೇ, ನಿಜವಾಗ್ಲೂ ನಾನು ಹೊಡೆದಿದ್ರೆ ಸತ್ತೇ ಹೋಗ್ತಾ ಇದ್ದೀನಿ, ನೀನು ನಮ್ಮ ರಾಮದೇವರ ಕೈಲಿ ಸಾಯ್ಬೇಕು ಅಂತ ನಾನು ಬದುಕಿಸ್ತಿದ್ದೆ, ಅದಕ್ಕೆ ಮೆತ್ತಿಗೆ ಹೊಡೆದಿದ್ದು, ಬರೀ ತಾಕಿಸ್ದೆ ಅಷ್ಟೇ, ನಿಮಗೆ ಸರಿಯಾಗಿ ಹೊಡೆದಿದ್ರೆ ಸತ್ಯ ಹೋಗ್ತಾ ಇದ್ದಿ ಅಂತ ಹೇಳಿದಾಗ, ಇನ್ನು ಹನುಮಂತ ದೇವರು ಸುಮ್ಮನೆ ತಾಕ್ಸಿದ್ದಕ್ಕೆ ಇಷ್ಟು ಬಲ ಇದ್ದಾಗ ಇನ್ನೆಷ್ಟು ಹನುಮಂತ ದೇವರ ಬಲ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇಂತಹ ಹನುಮಂತ ದೇವರ ಮುಷ್ಟಿ ನಮಗೆ ಅಭೀಷ್ಟವನ್ನ ಕೊಡಲಿ, ಸಕಲಾಭೀಷ್ಟವನ್ನ ಕೊಡಲಿ. ಜ್ಞಾನ, ಭಕ್ತಿ, ವೈರಾಗ್ಯ, ಎಲ್ಲ ಜ್ಞಾನ ಸಂಪತ್ತು, ಪುತ್ರ ಸಂಪತ್ತು, ಧನಧಾನ್ಯ ಸಂಪತ್ತು, ಎಲ್ಲ ಪರೋಕ್ಷ ಮೋಕ್ಷದ ಪರ್ಯಂತ ಜ್ಞಾನಾದಿಗಳನ್ನು ಕೊಡಲಿ ಅಂತ ಹೇಳಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಮುಷ್ಟಿ ಅದನ್ನು ವರ್ಣನೆ ಮಾಡತಕ್ಕಂಥವರಾಗಿ ಇಷ್ಟೆಲ್ಲ ಸೇವೆ ಮಾಡಿರ್ತಕ್ಕಂತಹ ಹನುಮಂತ ದೇವರಿಗೆ ರಾಮದೇವರಿಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ. ಸುಮಧ್ವ ವಿಜಯಕಾಲರು ವರ್ಣನೆ ಮಾಡುವಾಗ ಪಟ್ಟಾಭಿಷೇಕ ಎಲ್ಲ ಆದಮೇಲೆ ರಾಜ್ಯಾಭಿಷೇಕೆ ಅವಸಿತೇತ್ರ ಸೀತಾ ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ ರಾಮಸ್ಯ ವಾಣ್ಯ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ ಪೃಥುರು ಸೌಹಾರ್ದ ಭೃತಾದಿಮೌಲಿನ್ಯಸ್ತೇನ ಹಸ್ತೇನ ದಯಾರ್ಧ ದೃಷ್ಟ್ಯ ಸೇವಾ ಪ್ರಸನ್ನೋ ಅಮೃತಕಲ್ಪವಾಚಾದಿದೇಶ ದೇವ ಸಹ ಭೋಗಮಸ್ಮೈ ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮರಾಜ್ಯೇ ಅಸುರವಂಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗನ್ನನು ಸಾ ವಿರಕ್ತಿ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ಆಧಾರ ಇಟ್ಕೊಂಡೇ ಇವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಮಾಡಿದ್ದಾರೆ ಅಷ್ಟೇ. ಇವರು ಹೇಳ್ತಾರೆ, ದೇವ್ಯಾದೇಶ ಪ್ರಣೇತ್ರಿ ತ್ರಿಭುವನ ಮಹಿತಾ ಪ್ರಣೇತಿ ತ್ರಿದ್ರುಹಿಣವರವರ ವದ್ಯ ರಕ್ಷೋ ವಿಘಾತ ದ್ಯಾಸೇವೋದ್ಯತ್ಯ ಯಾತ್ರಃ ಸಹ ಭುಜಮಕರೋತ್ ರಾಮನಾಮ ಮುಕುಂದಃ ದುಷ್ಪ್ರಾಪೇ ಪಾರಮೇಷ್ಟೇ ಕರತಲಮತುಲಂ ಮೂರ್ಧ್ನಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಕ್ಷಣ ಸ್ವೇಕ್ಷಮಾಣಃ. ಇಷ್ಟೆಲ್ಲ ಸೇವೆ ಮಾಡಿರ್ತಕ್ಕಂತಹ ಏ ವಾಯುದೇವರೇ, ಏನದು ದೇವ್ಯಾದೇಶ ಪ್ರಣೇತಿ, ಸೀತಾದೇವಿಯ ಆದೇಶವನ್ನ ರಾಮದೇವರಿಗೆ ತಂದಿರತಕ್ಕಂತಹ, ಆಮೇಲೆ ಈ ದ್ರುಹಿಣಹರವರ ವತ್ಯ ರಕ್ಷೋ ವಿಘಾತ, ದ್ರುಹಿಣ ಬ್ರಹ್ಮದೇವರು, ಹರವರ ಅಂದರೆ ರುದ್ರದೇವರು, ಇವರೆಲ್ಲರ ವರಗಳಿಂದ ಕೂಡಿರ್ತಕ್ಕಂತಹ ನೂರಾರು ಎಷ್ಟು ದೈತ್ಯರನ್ನ ಸಂಹಾರ ಮಾಡಿದ್ದಾರೆ ಅವರು. ಕುಂಭ, ನಿಕುಂಭ, ಎಷ್ಟೆಷ್ಟು ದೈತ್ಯರನ್ನ ಸಂಹಾರ ಮಾಡಿದ್ದಾರೆ ಅವರು. ಹನುಮಂತ ದೇವರು ದೊಡ್ಡ ದೊಡ್ಡ ದೈತ್ಯಗಳನ್ನೆಲ್ಲ ಸಂಹಾರ ಮಾಡಿದ್ದಾರೆ ಅವರು. ಅಂತಹ ರಾಮದೇವರ ಸಂದೇಶವನ್ನು ಸೀತಾಕೃತಿಗೆ ಮುಟ್ಟಿಸಿ ಬ್ರಹ್ಮದೇವರ ರುದ್ರದೇವರ ವರದಿಂದ ಕೂಡಿರ್ತಕ್ಕಂತಹ ನೂರಾರು ರಾಕ್ಷಸರನ್ನ ಸಂಹಾರ ಮಾಡಿ, ಅಂತಹ ನೀನು ಮಾಡಿರ್ತಕ್ಕಂತಹ ಭೂತೋ ನ ಭವಿಷ್ಯತಿ ಎನ್ನತಕ್ಕಂತಹ ಸೇವೆಗೆ ಮೆಚ್ಚಿ ರಾಮನಾಮ ಮುಕುಂದ, ರಾಮ ಅಂತ ಸಾಮಾನ್ಯ ಯಾರಲ್ಲ, ಮುಕುಂದ ಮೋಕ್ಷಪ್ರದನಾಗಿರ್ತಕ್ಕಂತಹ ನಮ್ಮ ಸ್ವಾಮಿನೇ ರಾಮದೇವರು. ಏನ್ ಮಾಡಿದ್ರು ಅವರು? ಅದ್ಯ ದಯಾದ್ರಹ, ಮನಃಪೂರ್ತಿಯಾಗಿ ಹೃದಯ ತುಂಬಿ ಕರುಣಾಶಾಲಿಯಾಗಿ ಭಗವಂತ ಏನ್ ಮಾಡಿದ? ಅವನು ಬ್ರಹ್ಮ ಪದವಿಯಲ್ಲಿ ಏನ್ ಮಾಡ್ತಾರೆ ಅವರು? ನಿಮ್ಮ ತಲೆಯ ಮೇಲೆ ತನ್ನ ಕೈಯನ್ನ ಇಟ್ಟು ದುಷ್ಪ್ರಾಪೆ ಪಾರ, ದುಷ್ಪ್ರಾಪೆ ಅಂದ್ರೆ ಬೇರೆಯವರಿಂದ ಹೊಂದಕ್ಕಾಗದೇ ಇರ್ತಕ್ಕಂತಹ, ಪಾರಮೇಷ್ಟೆ ಅಂದ್ರೆ ಬ್ರಹ್ಮಲೋಕದಲ್ಲಿ ಅಥವಾ ಬ್ರಹ್ಮ ಪದವಿಯಲ್ಲಿ, ಕರತಲಂ ಅತುಲಂ, ಅತುಲಂ ಕರತಲಂ, ಭಗವಂತನ ಕೈಗೆ ಇನ್ನೊಂದು ಕೈ ಮ್ಯಾಚ್ ಇಲ್ಲ. ಅತುಲ ಅಂದ್ರೆ ಮ್ಯಾಚ್, ಹೋಲಿಕೆ. ಅತುಲಂ
ಹೋಲಿಕೆ ಇಲ್ಲದೆ ಇರ್ತಕ್ಕಂತಹ ತನ್ನ ಕೈಯನ್ನ ಮೂರ್ಧ್ನಿ ವಿನ್ನಸ್ಯ, ನಿಮ್ಮ ತಲೆ ಮೇಲೆ ಇಡತಕ್ಕಂಥವನಾಗಿ ನಿಮ್ಮನ್ನ ನಿಮ್ಮನ್ನ ಧನ್ವರನ್ನಾಗಿ ಮಾಡುತ್ತಾ ಪಾರಮೇಷ್ಟೇ ಸಹಭುಜಮಕರೋತ್, ಮುಂದಿನ ಕಲ್ಪದಲ್ಲಿ ಈ ವಾಯುದೇವರನ್ನ ಬ್ರಹ್ಮದೇವರು ಲೋಕದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಪಾರಮೇಷ್ಟ್ಯಂ ಪದವಿ, ಆ ಸಹಭೋಗ ಅಂತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭೋಗಾಶ್ಚ ಏಯಾನಿ ಚ ಕರ್ಮ ಜಾತಾನಿ ಅನಾತ್ಯನಂತಾನಿ ಮಮೇಹ ಸಂತಿ ಮದಾಜ್ಞಯಾತಾನ್ಯಖಿಲಾನಿ ಸಂತಿ ಧಾತುಃ ಪದೇ ತಾನ್ ಸಹಭೋಗನಾಮ. ಸಕಲ ಜೀವರಾಶಿಗಳು ಮಾಡತಕ್ಕಂತಹ ಎಲ್ಲ ಪುಣ್ಯ ಕರ್ಮಗಳ ಸಾರವನ್ನ ಭಗವಂತ ಏನು ಭೋಗ ಮಾಡ್ತಾನೆ ಅದೆಲ್ಲ ಭಗವಂತನ ಜೊತೆಯಲ್ಲಿ ಭೋಗ ಮಾಡತಕ್ಕಂಥದಕ್ಕೆ ಸಹಭೋಗ ಅಂತ ಕರೀತಾರೆ. ಅಂತಹ ಶ್ರೇಷ್ಠವಾದ ಸಹಭೋಗವನ್ನ, ಅದು ಕೂಡ ಶಾಸ್ತ್ರೀ ಉತ್ತಮವಾಗಿರ್ತಕ್ಕಂತಹ ಸಹಭೋಗವನ್ನ ಮುಂದೆ ಬ್ರಹ್ಮ ಪದವಿಯಲ್ಲಿ ಭಗವಂತ ಹನುಮಂತ ದೇವರು ಮಾಡಿರ್ತಕ್ಕಂತಹ ಸೇವೆಗೆ ಕೊಡ್ತಾ ಇದ್ದಾನೆ ಎಂದ ಮೇಲೆ ಇನ್ನೆಷ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು. ಪಟ್ಟಾಭಿಷೇಕ ಆದ ಮೇಲೆ ಒಂದು ಸುಂದರವಾದ ಮಾಲಿಕೆಯನ್ನ ಸೀತಾದೇವಿಯ ಕೈಯಲ್ಲಿ ಕೊಡ್ತಾರೆ. ರಾಮದೇವರು ವಾಲ್ಮೀಕಿ ರಾಮಾಯಣದಲ್ಲೇ ಇದೆ ಈ ಕಥೆ, ಸಂಗ್ರಹ ರಾಮಾಯಣದಲ್ಲೂ ಇದೆ. ಸುಂದರವಾದ ಮಾಲೆ ಅದು. ಆ ಮಾಲೆಯನ್ನ ಸೀತಾದೇವಿಯ ಕೈಯಲ್ಲಿ ಕೊಟ್ಟುಬಿಟ್ಟು ರಾಮದೇವರು, ಸೀತಾದೇವಿ ನಮ್ಮನ್ನ ಯಾರು ಸೇವೆ ಮಾಡಿದ್ದಾರೆ ಚೆನ್ನಾಗಿ, ನನ್ನ ಸೇವೆಯನ್ನ ನಿನ್ನ ಸೇವೆಯನ್ನ ಯಾರು ಚೆನ್ನಾಗಿ ಮಾಡಿದಾರು, ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ, ನಮ್ಮ ಸೇವೆ ಮಾಡಿರೋರಲ್ಲಿ ನಿನಗೆ ಯಾರಲ್ಲಿ ತುಂಬಾ ಅನುಗ್ರಹ ಇದೆ ಅವರಿಗೆ ಇದನ್ನು ಕೊಟ್ಟುಬಿಡು ಅಂತ ಹೇಳಿ ರಾಮದೇವರು ಒಂದು ಮಾಲಿಕೆಯನ್ನ ಸೀತಾದೇವಿಯ ಕೈಯಲ್ಲಿ ಕೊಡ್ತಾರೆ ಪಟ್ಟಾಭಿಷೇಕ ಆದ ಮೇಲೆ. ಆಗ ಆ ಸೀತಾದೇವಿ ರಾಮದೇವರು ಕೊಟ್ಟಿರ್ತಕ್ಕಂತಹ ಮಾಲಿಕೆಯನ್ನ ಸುತ್ತಲೂ ನೋಡಿ ತಮ್ಮ ಪಾದದ ಹತ್ರ ವಿನಮ್ರತೆಯಾಗಿ ಕೈ ಜೋಡಿಸಿ ಸೇವಾವನ್ನ ಮಾಡ್ತಿರ್ತಕ್ಕಂಥ ಹನುಮಂತ ದೇವರ ಕೊರಳಿನಲ್ಲಿ ತೊಡಿಸ್ತಾಳೆ ಅವರು. ಆ ಮಾಲೆಯನ್ನ ತೊಡಿಸುವುದರ ಮೂಲಕ ಕರುಣಾಂಬಬಂಧ ರಾಮಸ್ಯ ವಾಣ್ಯಾ ಮಣಿ ಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂಬಬಂಧ, ಅದೇ ನೆಪ ಅಷ್ಟೇ. ಅದು ಆ ಹಾರವನ್ನು ಹಾಕುವುದರ ಮೂಲಕ ಲಕ್ಷ್ಮೀದೇವಿಯೂ ಕೂಡ ಹನುಮಂತ ದೇವರ ಮೇಲೆ ದೀರ್ಘವಾದ ಅನುಗ್ರಹವನ್ನ ಮಾಡಿದ್ದಾಳೆ. ರಾಮದೇವರ ಅನುಗ್ರಹ, ಸೀತಾದೇವಿಯ ಅನುಗ್ರಹ, ಪರಮಾತ್ಮನ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹ, ತಂದೆ ತಾಯಿ ಇಬ್ಬರ ಅನುಗ್ರಹವನ್ನು ಕೂಡ ಸೇವೆ ಮಾಡುವುದರ ಮೂಲಕ ಪಡೆದಿರೋದು. ಸೇವೆ ಮಾಡಿ ಅನುಗ್ರಹ ಪಡೆಯೋದು ಬೇರೆ ತರ. ಸುಮ್ಮನೆ ಮಗ ಅಂತ ಎಲ್ಲರೂ ಉಪಚಾರ ಮಾಡ್ತಾರೆ, ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ, ಅದಲ್ಲ. ಅಷ್ಟು ಚೆನ್ನಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ, ಪರಮಾತ್ಮನ ಸೇವೆಯನ್ನು ಮಾಡಿ, ಸೀತಾದೇವಿಯ ಸೇವೆಯನ್ನು ಮಾಡಿ ಉತ್ಕೃಷ್ಟವಾಗಿ ಅವರಿಂದ ಸತ್ಕೃತರಾಗಿರ್ತಕ್ಕಂತಹ ಮಹಾನುಭಾವರು ಹನುಮಂತ ದೇವರು. ಇಷ್ಟು ಅದು ಹನುಮಂತ ದೇವರ ಕಥೆ ತುಂಬಾ ದೊಡ್ಡದಾಗಿದೆ ರಾಮಾಯಣದಲ್ಲಿ. ಇವರು ಎಲ್ಲ ಅವತಾರವನ್ನ ವರ್ಣನೆ ಮಾಡಬೇಕಾಗಿರೋದ್ರಿಂದ ವಾಯುದೇವರ ಸ್ತುತಿ ಅಂದ್ರೆ ವಾಯುದೇವರ ಮೂಲ ರೂಪ, ವಾಯುದೇವರ ಅವತಾರ ರೂಪ. ಹಾಗಾಗಿ ವಕ್ಷಾಮಿ ವಾಯೋರ್ ಅವತಾರ ಲೀಲಾ, ಅವತಾರ ಲೀಲೆಯನ್ನು ನಾನು ವರ್ಣನೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿರೋದ್ರಿಂದ ಪ್ರಥಮಾವತಾರವಾಗಿರತಕ್ಕಂತಹ ಹನುಮಂತ ದೇವರ ಅವತಾರವನ್ನ 5 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ ನೋಡಿ. ಅವರು ಸಕಲ ಗುಣಗಣ ಗಣಿಯಾಗಿದ್ದಾರೆ, ರಾಮದೇವರ ಭಕ್ತರಾಗಿದ್ದಾರೆ. ರಾಮದೇವರನ್ನ ಯಾರು ಸ್ತೋತ್ರ ಮಾಡುತ್ತಾರೆ, ಅವರನ್ನ ಯಾರು ಭಕ್ತಿ ಮಾಡ್ತಾರೆ, ಅವರಿಗೂ ಕೂಡ ರೋಗ ರುಜಿನ ಉಪದ್ರವ ಅಜ್ಞಾನ ಎಲ್ಲವನ್ನು ಪರಿಹಾರ ಮಾಡ್ತಾರೆ ಅಂತ ಒಂದು. 50,000 ಯೋಜನ ದೂರದಲ್ಲಿರ್ತಕ್ಕಂತಹ ಸಂಜೀವಿನಿ ಪರ್ವತವನ್ನ ಕ್ಷಣ ಮಾತ್ರದಲ್ಲಿ ತಂದು ಏಕಕ್ಷಣೇ ತ್ವಾಂಹಿಲೋಕಃ, ಅದು ಹೇಳಕ್ಕೆ ಆಗುದಿಲ್ಲ, ಅದು ಹೇಳಕ್ಕನ ಸ್ವಲ್ಪ ಹೊತ್ತು ಬೇಕು, ಅಷ್ಟಕ್ಕಿಂತ ಮುಂಚೆ ತಂದು ಬಿಟ್ಟಿದ್ದಾರಂತೆ. ಏಕಕ್ಷಣೇ ತ್ವಾಂಹಿಲೋಕಃ, ತಂದಿದ್ದು ಕಿತ್ತಿದ್ದು ಹೋಗಿದ್ದು ಕಿತ್ತಿದ್ದು ತಂದಿದ್ದು ಇಟ್ಟಿದ್ದು ಒಂದು ಕ್ಷಣದಲ್ಲಿ ಇಷ್ಟು ಕೆಲಸ ಮಾಡಿದ್ದೀರಾ ಅಂತ ಅದನ್ನು ವರ್ಣನೆ ಮಾಡಿ, ಮತ್ತೆ ಅದನ್ನು ವಾಪಸ್ ಹಾಕುವಾಗ ಇಲ್ಲೇ ನಿಂತ್ಕೊಂಡು 50,000 ಯೋಜನ ದೂರ ಇರ್ತಕ್ಕಂತಹ 100 ಯೋಜನ ಎತ್ತರ 100 ಯೋಜನ ಅಗಲ ಇರ್ತಕ್ಕಂತಹ ಬೆಟ್ಟವನ್ನ ಇಲ್ಲಿಂದ ಎಸೆದಾಗ, ಅದು ವ್ಯಗ್ರ ಬುದ್ಧಿಯಿಂದ ಕಲ್ಲಿನಂತೆ ಎಸೆದಾಗ, ಒಂದು ಸಣ್ಣ ಕಲ್ಲನ್ನು ಹೆಂಗೆ ಒಗೀತೀವೋ ಹಾಗೆ ಒಗದಾಗ ಅದಲ್ಲಿ ಹೋಗಿ ಕಚ್ಕೊಂಡಿದೆ. ನಷ್ಟ ಛೇದಾಂಕ ಪ್ರಾಯವಾಗು, ಮೊದಲು ಹೆಂಗಿತ್ತೋ ಹಂಗೆ ಆಗೋಯ್ತದೆ. ಕಿತ್ತಿರೋ ಗುರುತು ಕೂಡ ಗೊತ್ತಾಗದಂಗೆ ಸೇರ್ಕೊಂಡಿದೆಯಲ್ಲ, ಏ ನಮ್ಮ ಕೌಶಲಾಯ, ನಿಮ್ಮ ಕೌಶಲ್ಯಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ದು ಒಂದು. ರಾವಣನಿಗೆ ಹೊಡೆದಿರ್ತಕ್ಕಂಥ ಅವರ ಮುಷ್ಟಿಯ
ಪೆಟ್ಟು ಹೆಂಗಿತ್ತು, ಅತೀ ಬಲಶಾಲಿ, ಬ್ರಹ್ಮದೇವರ ವರ, ಅಚ್ಛೇದ್ಯ ವೇದ್ಯದಂತೆ ಇರತಕ್ಕಂಥ ಅವನ ಎದೆಯನ್ನ ಮುಷ್ಟಿಯಿಂದ ಹೊಡೆದು ಅಲ್ಲಿ ದೊಡ್ಡ ಹಳ್ಳವನ್ನ ಮಾಡಿ ಅದರಲ್ಲಿ ತುಂಕುಮುಂಗೆ ಮಾಡಿರ್ತಕ್ಕಂತಹ ನಿಮ್ಮ ಪರಾಕ್ರಮ, ಇದೆಲ್ಲವನ್ನ ಮೆಚ್ಚಿ ರಾಮದೇವರು ಮಹಾಕರುಣೆಯಿಂದ ಹೃದೋರು ಸೌಹಾರ್ದ ಭೃತಾದಿಮೌಲಿನ್ಯಸ್ತೇನ ಹಸ್ತೇನ, ಆ ಸುಮಧ್ವಜನು ಹಂಗೆ ಹೇಳುತ್ತೆ, ಕರುಣೆಯಿಂದ ಭಗವಂತ ನಮ್ಮ ತಲೆ ಮೇಲೆ ಕೈ ಇಡಬೇಕ್ರಿ ಅವರು. ಅಂತಹ ಕರುಣೆಯಿಂದ ಭಗವಂತ ಅವರಿಗೆ ಅನುಗ್ರಹ ಮಾಡಿ, ಇವತ್ತು ಫೋಟೋದಲ್ಲಿ ಹಂಗೆ ಇದೆ ನೋಡಿ, ಹನುಮಂತ ದೇವರ ಮೇಲೆ ಕೈ ಇಟ್ಟು ರಾಮದೇವರು ಅನುಗ್ರಹ ಮಾಡ್ತಾ ಇದ್ದಾನೆ. ಮುಂದೆ ಅವರಿಗೆ ಮುಂದಿನ ಕಲ್ಪದಲ್ಲಿ ಇವರು ಬ್ರಹ್ಮ ಪದವಿಗೆ ಹೋದಾಗ ಆ ಬ್ರಹ್ಮ ಪದವಿಯಲ್ಲಿ ಸಹಭೋಗ ಅನ್ನತಕ್ಕಂತಹ ತನ್ನ ಜೊತೆಯಲ್ಲೇ ಸಕಲ ಜೀವರಾಶಿಗಳು ಮಾಡತಕ್ಕಂತಹ ಉತ್ತಮ ಕರ್ಮಗಳ ಶುಭ ಕರ್ಮಗಳ ಸಾರವನ್ನು ಭೋಗ ಮಾಡತಕ್ಕಂತಹ ಸಹಭೋಗ ಅನ್ನತಕ್ಕಂತಹದನ್ನು ಇಟ್ಟು ಬೇರೆ ಯಾರಿಗೂ ಸಿಗದೆ ಇರ್ತಕ್ಕಂಥದ್ದನ್ನು ಅನುಗ್ರಹ ಮಾಡಿದಾನೆ. ಇಷ್ಟು ರಾಮದೇವರ ಸೇವೆಯನ್ನು ಮಾಡಿ ರಾಮದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಯಾರವರು? ಹನುಮಂತ ದೇವರು. ಇಂತಹ ಹನುಮಂತ ದೇವರನ್ನ ಯಾವಾಗಲೂ ನಮ್ಮ ಗುರುಗಳಾಗಿ ನಾವು ಹೊಂದಿರಬೇಕು. ಜನುಮ ಜನುಮದಲ್ಲಿ ನನಗಿರಲಿ ಹನುಮ ಭೀಮ ಮಧ್ವಾ ಮುನಿಗಳ ಸೇವೆಯು, ಜನುಮ ಜನುಮದಲ್ಲಿ ನನಗಿರಲಿ ಮಾತರೀಶ್ವನಿ ಪ್ರೀತನಾಗಿ ಅಜ ತಾತನು ಸುಲಭದಿ ಒಲಿಯುವನು, ಕೋತಿಯ ರೂಪದಿ ಭೂತಳದಲ್ಲಿ ಬಲು ಖ್ಯಾತಿ ಪಡೆದ ರಾಮದೂತರ ಸೇವೆಯು, ಜನುಮ ಜನುಮದಲ್ಲಿ ನನಗಿರಲಿ. ವಸಂತಿದ್ರು ಹೇಳ್ತಾರೆ, ಕೋತಿಯ ರೂಪದಿ ಭೂತಳದಲ್ಲಿ ರಾಮದೇವರ ಸೇವೆಯನ್ನ ಬಲು ಖ್ಯಾತಿ ಪಡೆದ ರಾಮದೂತರ ಸೇವೆಯೂ, ಇಂತಹ ಹನುಮಂತ ದೇವರ ಸೇವೆಯನ್ನ ಸ್ವಾಮಿ ನಮಗೆ ಜನ್ಮದಲ್ಲಿ ಕೊಟ್ಟುಬಿಡು. ಹನುಮಂತ ದೇವರ ಭಕ್ತರು ಅಂದ್ರೆ ಸಾಕು, ನಮಗೆ ಭಗವಂತ ಒಲ್ದು ಅನುಗ್ರಹ ಮಾಡ್ತಾನೆ. ಇಂತಹ ಹನುಮಂತ ದೇವರ 5 ಶ್ಲೋಕಗಳಲ್ಲಿ ಅವರ ಮೊದಲನೇ ಅವತಾರಭೂತವಾಗಿರ್ತಕ್ಕಂತಹ ಹನುಮಂತ ದೇವರ ಚರಿತ್ರೆಯನ್ನು ವರ್ಣನೆ ಮಾಡಿ, ಇನ್ನೊಂದು 5 ಶ್ಲೋಕಗಳಲ್ಲಿ ದ್ವಿತೀಯೋ ಭೀಮಯೇವಚ, ಭೀಮಸೇನ ದೇವರು ಮಾಡಿರ್ತಕ್ಕಂತಹ ಅಪಾರವಾದ ಕೃಷ್ಣನ ಸೇವಾವನ್ನ ವರ್ಣನೆ ಮಾಡ್ತಾರೆ. ಅದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇಂದ್ರಿಯರ್ವ ಬುದ್ಧಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಸರ್ವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.